ನಮಸ್ಕಾರ ಸ್ನೇಹಿತರೆ ಜಿ ಕೆ ಪ್ರಶ್ನೆಗಳ ಸರಣಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಕೆಇಎ 708 ಪೋಸ್ಟ್ಗಳೇನಿದೆ ನೋಡಿ. ಜಿ ಕೆ ನಿಮಗೆ ಗ್ರೂಪ್ ಸಿ ಆಗ್ಲಿ, ಎಫ್ ಡಿ ಆಗ್ಲಿ, ಮತ್ತೆ ನಿಮಗೆ ಗ್ರೂಪ್ ಬಿ ಎಕ್ಸಾಮ್ಸ್ ಆಗ್ಲಿ, ಪೇಪರ್ 1 ಜಿ ಕೆ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ವಿಒ ಎಕ್ಸಾಮ್ ಬರ್ತಾ ಇದೆ, ಪಿ ಸಿ ಪಿ ಎಸ್ ಐ ಕೆಇಎ ನಡೆಸುತ್ತೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೀರೀಸ್ ಆಗಿರುತ್ತೆ. ಇದನ್ನ ಸಪರೇಟ್ ಪ್ಲೇ ಲಿಸ್ಟ್ ಮಾಡೋಣ. ಇವತ್ತು ಭಾರತದ ಸಂವಿಧಾನ ಸಂಬಂಧ ಬಂತೆ. ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ತಗೊಂಡಿದ್ದು. ಈ ತರ ಪ್ರೀವಿಯಸ್ ನಾವು ವಿಡಿಯೋ ಸರಣಿಗಳು ಮಾಡಿರ್ತಕ್ಕಂಥ ಜಿ ಕೆ ಸಪರೇಟ್ ಪ್ಲೇ ಲಿಸ್ಟ್ ಇರ್ತಾವ, ಅಲ್ಲಿ ಹೋಗಿ ಕೂಡ ತಾವು ನೋಡ್ಕೋಬಹುದು. ಅದಿಲ್ಲ ಅಂತಂದ್ರೂ ಕೂಡ ಈಗ ಏನ್ ನಾವು ಪ್ಲೇ ಲಿಸ್ಟ್ ಮಾಡ್ತಾ ಇದೀವಿ ಇದನ್ನು ಕೂಡ ರೆಫರ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ನಿಮಗೆ ಕೆಗೆ ಸಂಬಂಧಪಟ್ಟಂತೆ, ಕೆ ಪಿ ಎಸ್ ಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಿಗುತ್ತೆ. ಈಗ ಇದನ್ನ ಸಪರೇಟ್ ಪ್ಲೇ ಲಿಸ್ಟ್ ಮಾಡೋಣ. ಯಾಕೆ ಎಕ್ಸಾಮ್ಸ್ಗೆ ನಿಮಗೆ ಕೆಎಲಿ ಯಾವ ರೀತಿ ಪ್ಯಾಟರ್ನ್ ಬರುತ್ತೆ, ಹೆಂಗೆ ಆನ್ಸರ್ ಮಾಡಬೇಕು, ಕೆಎ ರೀತಿಯ ಕ್ವಶನ್ ಪ್ಯಾಟರ್ನ್ ಏನು, ಸೊ ಇವೆಲ್ಲ ಕೂಡ ಇದ್ರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಬನ್ನಿ, ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪ್ರಿನ್ಸ್ ಫೋರಮ್ ಅಂತ ಸರ್ಚ್ ಮಾಡಿ ಕೂಡ ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ವೆಲ್ಕಮ್ ಆಲ್ ಒನ್ಸ್ ಅಗೇನ್, ವೆಲ್ಕಮ್. ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆರಿ ಗುಡ್ ಮಾರ್ನಿಂಗ್. ಶಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಎಸ್, ಎಲ್ಲ ಲಿಂಕ್ಸ್ ಗಳು ಕೊಟ್ಟಿರ್ತೀನಿ. And this series very important for KEA related upcoming exams and ನಿಮಗೆ ಎಕ್ಸಾಮ್ಸ್ ಕೂಡ ಹತ್ರ ಇದೆ ಗೊತ್ತಿದೆ. ಫೈನ್ ಸರ್, ಬನ್ನಿ ನಾನು ಡೈರೆಕ್ಟ್ ಆಗಿ ಬರ್ತೀನಿ. ಇಲ್ಲಿ ನಾನು ಕರೆಂಟ್ ಅಫೇರ್ ರಿಲೇಟೆಡ್ ಏನೇನ್ ಕ್ವಶನ್ಸ್ ಬರುತ್ತೆ, ಕರೆಂಟ್ ಅಫೇರ್ ಕೂಡ ಇಲ್ಲಿ ಕವರ್ ಮಾಡ್ತೀವಿ, ಜೊತೆಗೆ ಜಿ ಕೆ ಕ್ವಶನ್ಸ್ ಕವರ್ ಮಾಡ್ತೀವಿ. ನೋಡಿ, ಉಪರಾಷ್ಟ್ರಪತಿ ನಿಮಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ರಿಲೇಟೆಡ್ ಎಲ್ಲಾನು ಕೂಡ ಕವರ್ ಮಾಡ್ಬೋಣ ಈ ಒಂದು 2-3 ಕ್ವಶನ್ ಅಲ್ಲಿ ತಗೊಂಡು. ಈಗ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉಪರಾಷ್ಟ್ರಪತಿ ಸಂವಿಧಾನ 67A ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ತಮ್ಮ ಕೈ ಬರದಲ್ಲಿ ಬರೆದು ರಾಜೀನಾಮೆ ನೀಡಬಹುದು. ಉಪರಾಷ್ಟ್ರಪತಿ ರಾಜೀನಾಮೆ ನೀಡಿದ ನಂತರ ಹೊಸವರನ್ನು ಆಯ್ಕೆ ಮಾಡೋದವರೆಗೂ ಹಂಗಾಮಿ ಉಪಾಧ್ಯಕ್ಷರನ್ನು ನೇಮಿಸಲು ಸಂವಿಧಾನವು ಅವಕಾಶ ನೀಡುತ್ತದೆ. ರಾಷ್ಟ್ರಪತಿಗಿಂತ ಭಿನ್ನವಾಗಿ ಉಪರಾಷ್ಟ್ರಪತಿ ಮಧ್ಯಂತರ ಖಾಲಿ ಸ್ಥಾನವನ್ನು ಭರ್ತಿ ಮಾಡಬೇಕಾದ ಯಾವುದೇ ಸ್ಥಿರ ಸಾಂವಿಧಾನಿಕ ಸಮಯ ಮಿತಿ ಇಲ್ಲ. ಹೊಸದಾಗಿ ಆಯ್ಕೆಯಾದ ಉಪರಾಷ್ಟ್ರಪತಿ ಹಿಂದಿನವರ ಉಳಿದ ಅವಧಿಗೆ ಮಾತ್ರ ಅಧಿಕಾರ ವಹಿಸಿಕೊಳ್ಳುತ್ತಾರೆ. ನೋಡಿ, ನಿಮ್ಗೆ ಗೊತ್ತಿಲ್ಲ, ಧನ್ಕರ್ ಅವರು ರಾಜೀನಾಮೆ ಕೊಟ್ಟರು, ಅವ್ರ ಜಾಗಿಗೆ ಹೊಸ ಉಪರಾಷ್ಟ್ರಪತಿ ಬಂದ್ರು. ಸೊ ಇವರು ಎಷ್ಟನೇ ಉಪರಾಷ್ಟ್ರಪತಿ ಅಂತ ಗೊತ್ತಿರಬೇಕು. ಅಂಡ್ ನೋಡಿ, ಈ ಕರೆಂಟ್ ಅಫೇರ್ ಅಲ್ಲಿ ಕವರ್ ಮಾಡ್ಬೇಕಾದ್ರೆ ನಿಮ್ಗೆ ಅದ್ರ ರಿಲೇಟೆಡ್ ಸ್ಟ್ಯಾಟಿಕ್ ಕ್ವಶನ್ಸ್ ಕೇಳ್ತಾನೆ. ದಿಸ್ ಇಸ್ ದ ಸ್ಟ್ಯಾಟಿಕ್ ಕ್ವಶನ್ಸ್, ಉಪರಾಷ್ಟ್ರಪತಿಗೆ ಗೊತ್ತಿರಬೇಕು. ನೋಡಿ, ಆಪ್ಷನ್ 1 ಕರೆಕ್ಟ್. ಉಪರಾಷ್ಟ್ರಪತಿಗೆ ಯಾರಿಗೆ ರಾಜೀನಾಮೆ ಕೊಡ್ತಾರೆ? ರಾಷ್ಟ್ರಪತಿ ಕೊಡ್ತಾರೆ, ಅಕಾರ್ಡಿಂಗ್ ಟು ಆರ್ಟಿಕಲ್ 67 ಸಬ್ ಕ್ಲಾಸ್ ಎ ಪ್ರಕಾರ. ಓಕೆ, ಉಪರಾಷ್ಟ್ರಪತಿ ರಾಜೀನಾಮೆ ನೀಡಿದ ನಂತರ ಹೊಸದನ್ನು ಆಯ್ಕೆ ಮಾಡುವವರೆಗೆ ಹಂಗಾಮಿ ಉಪಾಧ್ಯಕ್ಷರನ್ನು ನೇಮಿಸಲು ಸಂವಿಧಾನ ಅವಕಾಶ ನೀಡುತ್ತದೆ. ಇಲ್ಲ ಸರ್, ಉಪರಾಷ್ಟ್ರಪತಿಗಳೇನು ಸರ್, ಅವರು ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ಅಂತೀವಿ. ರಾಜ್ಯಸಭಾ ಉಪಸಭಾಧ್ಯಕ್ಷರು ಬೇರೆ ಇರ್ತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಂಗಾಮಿ ಉಪಾಧ್ಯಕ್ಷ ಅಂತ ಯಾರು ಇಲ್ಲ. ರಾಷ್ಟ್ರಪತಿ ರಾಜೀನಾಮೆ ಕೊಟ್ರೆ ನೋಡಿ, ದಿಸ್ ಇಸ್ ದ ಮೇನ್ ಡಿಫರೆನ್ಸ್. ರಾಷ್ಟ್ರಪತಿ ರಾಜೀನಾಮೆ ಕೊಟ್ರೆ ಹಂಗಾಮಿ ಇರ್ತಾರೆ, ಯಾರು ಉಪರಾಷ್ಟ್ರಪತಿಗಳು ಅದನ್ನ ವಹಿಸ್ಕೋತಾರೆ ಕೆಲಸ. ಅವರು ಇಲ್ಲ ಅಂತಂದ್ರೆ ಯಾರು ಮಾಡ್ತಾರೆ? ನಮ್ಮ CJI ಇರ್ತಾರೆ ಅಲ್ವಾ. ಅದು ಉಪರಾಷ್ಟ್ರಪತಿಗಳಿಲ್ಲ ಅಂದ್ರೆ ಆತರ ಏನಿಲ್ಲ. ಬಿಕಾಸ್ ಅವರು ಚೇರ್ಮನ್ ಆಗಿರ್ತಾರೆ ರಾಜ್ಯಸಭಾಗೆ, ಬಟ್ ಅಲ್ಲಿ ಬೇರೆಯವ್ರು ಇರ್ತಾರೆ ಉಪಾಧ್ಯಕ್ಷರಾಗಿ, ಚೇರ್ಮನ್ ಆಯ್ಕೆ ಆಗಿರ್ತಾರೆ ರಾಜ್ಯಸಭಾದಿಂದ. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ರಾಷ್ಟ್ರಪತಿಗಿಂತ ಭಿನ್ನವಾಗಿ ಉಪರಾಷ್ಟ್ರಪತಿ ಮಧ್ಯಂತರ ಖಾಲಿ ಭರ್ತಿ ಮಾಡಬೇಕಾದ ಯಾವುದೇ ಸ್ಥಿರ ಸಾಂವಿಧಾನಿಕ ಸಮಯ ಮಿತಿ ಇಲ್ಲ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಟೈಮ್ ಫ್ರೇಮ್ ಏನಾರು ಇದೆಯಾ? ಉಪರಾಷ್ಟ್ರಪತಿ ರಾಜೀನಾಮೆ ಸಲ್ಲಿಸಿದ್ರಪ್ಪ, ಈಗ ರಾಷ್ಟ್ರಪತಿಗಳು ರಾಜೀನಾಮೆ ಕೊಟ್ರೆ 6 ತಿಂಗಳೊಳಗೆ ಅವ್ರನ್ನ ಆಯ್ಕೆ ಮಾಡಬೇಕು. ಉಪರಾಷ್ಟ್ರಪತಿಗೆ ಆತರ ಏನಾರು ಇದೆಯಾ? ಇಲ್ಲ. ದಿಸ್ ಇಸ್ ಕರೆಕ್ಟ್. ಆಸ್ ಏನಂತಿದೆ ಒಂದು ಸಂವಿಧಾನದಲ್ಲಿ, ಆಸ್ ಸೂನ್ ಆಸ್ ಪಾಸಿಬಲ್ ಅಂತಿದೆ, ಯಾವುದೇ ಟೈಮ್ ಫ್ರೇಮ್ ಇಲ್ಲ. ಎಸ್, ಆಪ್ಷನ್ 3 ಕರೆಕ್ಟ್. ಹೊಸದಾಗಿ ಆಯ್ಕೆಯಾದ ಉಪರಾಷ್ಟ್ರಪತಿ ಹಿಂದಿನ ಉಳಿದ ಅವಧಿಗೆ ಮಾತ್ರ ಅಧಿಕಾರ ವಹಿಸ್ಕೊಳ್ಳಿ. ದಿಸ್ ಇಸ್ ರಾಂಗ್. ಯಾವಾಗ ಹೊಸದಾಗಿ ಆಯ್ಕೆ ಬಂದಿದಾರಲ್ಲ ಅವರು ನೆಕ್ಸ್ಟ್ ಏನಿದೆ 5 years ಅವರು ಕಂಪ್ಲೀಟ್ ಟೈಮ್ ಪೀರಿಯಡ್ ಇರ್ತಾರೆ, ಬರೀ ಉಳಿದ ಅವಧಿಗಲ್ಲ. ಸೊ ಹಾಗಾದ್ರೆ ಯಾವ್ದು ಸರ್ ಆಪ್ಷನ್ಸ್? 1 and 3 ಇಸ್ ದ ರೈಟ್ ಆನ್ಸರ್. ಕೇವಲ 2 ಯಾವ್ದು ಸರ್? 1 and 3 ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಇವ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಗೊತ್ತಿರಬೇಕು. ಓಕೆ, ಇನ್ನು ಪ್ರಮುಖವಾಗಿ ಉಪರಾಷ್ಟ್ರಪತಿ ಬಗ್ಗೆ ನಾವು ನೋಡೋದಾದ್ರೆ, ವೈಸ್ ಪ್ರೆಸಿಡೆಂಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಈಗ ನೋಡಿ, ಸಿಂಪಲ್ ಸರ್. ಇನ್ನೊಂದು ಕ್ವಶನ್ ಇಲ್ಲೇ ಕೇಳ್ಬಿಡ್ತೇನೆ. ಉಪರಾಷ್ಟ್ರಪತಿ ರಾಜೀನಾಮೆ ಕೊಟ್ಟಿದ್ದಾರೆ. ಈ ತರ ನಮ್ಮ ಇತಿಹಾಸದಲ್ಲಿ ಆಫ್ಟರ್ 1947 ಯಾರು ಉಪರಾಷ್ಟ್ರಪತಿ ತರ ಅವರ ಕಂಪ್ಲೀಟ್ ಆಡಳಿತ ಇಲ್ಲದೆ ರಾಜೀನಾಮೆ ಕೊಟ್ಟಿದ್ದಾರಾ? ರಾಜೀನಾಮೆ ಹೇಳಿ ನೋಡೋಣ. ವೈಸ್ ಪ್ರೆಸಿಡೆಂಟ್ ಹೇಳಿ ನೋಡೋಣ. ಇಸ್ ದ ಫಸ್ಟ್ ಟೈಮ್? ಇಲ್ಲ, ದಿಸ್ ಇಸ್ ಥರ್ಡ್ ವೈಸ್ ಪ್ರೆಸಿಡೆಂಟ್. ಇದಕ್ಕಿಂತ ಮುಂಚೆ ಇಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾರು? ವಿ ಗಿರಿ ಅಂಡ್ VR ವೆಂಕಟರಮಣ್. ಉಪರಾಷ್ಟ್ರಪತಿ ಇವ್ರು ಕೊಟ್ಟಿದ್ದು ಯಾಕೆ? ರಾಷ್ಟ್ರಪತಿಯ ಒಂದು ಹುದ್ದೆಗೆ ಚುನಾವಣೆಗೆ ನಿಲ್ಲಲು. ಓಕೆ,
ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ ಅವ್ರು ನಿಂತ್ಕೊಳ್ಳೋಕ್ಕೋಸ್ಕರ ಉಪರಾಷ್ಟ್ರಪತಿಗೆ ರಾಜೀನಾಮೆ ಕೊಡಿದ್ದು. ಬಟ್ ಇವ್ರು ಹಂಗಲ್ಲ, ಇವ್ರದ್ದು ಬೇರೆ ಬೇರೆ ಇಶ್ಯೂಸ್ ಇತ್ತು. ಓಕೆ, ಅದ್ರ ಬಗ್ಗೆ ರಾಜಕೀಯವಾಗಿ ಮಾತಾಡೋದು ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಲ್ಲ? ಇನ್ನು ರಾಜ್ಯಸಭಾ ಎಕ್ಸ್ ಅಫಿಷಿಯಲ್ ಚೇರ್ಮನ್ ಅವರಿಲ್ಲ ಅಂದ್ರೆ ಡೆಪ್ಯೂಟಿ ಚೇರ್ಮನ್ ಯಾರಾಗಿದ್ರು, ಹರಿವಂಶ್ ನಾರಾಯಣ್ ಸಿಂಗ್ ಇದ್ರು, ಅವ್ರು ನೋಡ್ಕೊತಾ ಇದ್ರು ಅಲ್ವಾ. ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಇದೆ ಹೊರತು ಅವ್ರಿಗೆ ಯಾವುದೇ ಟೈಮ್ ಫ್ರೇಮ್ ಇಲ್ಲ. ಇವೆಲ್ಲ ಗೊತ್ತಿರಬೇಕು. ಉಪರಾಷ್ಟ್ರಪತಿ ಯಾವ ಆರ್ಟಿಕಲ್ ಬರುತ್ತೆ ಗೊತ್ತಿರಬೇಕು. ಓಕೆ, ಅವ್ರದ್ದು ಕಂಪ್ಲೀಟ್ ಉಪರಾಷ್ಟ್ರಪತಿ ಬಗ್ಗೆ ನೀವು ಕಂಪ್ಲೀಟ್ ಸಂವಿಧಾನ ನೋಡಿ, ಒಂದಷ್ಟು ಇಂಪಾರ್ಟೆಂಟ್ ಕವರ್ ಮಾಡಿದ್ದೀನಿ. ಇನ್ನು ನೀವೇನ್ ಓದ್ಕೋಬೇಕು, ಕಂಪ್ಲೀಟ್ ಉಪರಾಷ್ಟ್ರಪತಿ ಏನಿದ್ದಾರೆ ಅವರ ಒಂದು ಏನೋ ಅಧಿಕಾರಾವಧಿ ಆಗಿರ್ಬೋದು. ನಾನು ಹೇಳ್ದೆ 5 years ಇರ್ತಾರಲ್ವಾ, ಅವ್ರದ್ದು ಬಿಟ್ರೆ ಅವರ ಒಂದು ಏನು ಕ್ವಾಲಿಫಿಕೇಶನ್ ಅಂದ್ರೆ ಅರ್ಹತೆಗಳೇನಿರಬೇಕು ಆಗಕ್ಕೆ, ಮತ್ತೆ ಅವ್ರಿಗೆ ಏನೇನು ಉಪರಾಷ್ಟ್ರಪತಿಯಾಗಿ ಅವ್ರಿಗೆ ಏನೇನು ಜವಾಬ್ದಾರಿ ಇದೆ, ಇವೆಲ್ಲ ಓದ್ಕೋಬೇಕಾಗತ್ತೆ. ಓಕೆ, ಎಲ್ಲ ಡೀಟೇಲ್ ಆಗಿ ಮುಂದೆ ತಗೊಳ್ಳೋಣ, ಮುಂದೆ ಮಾಡೋಣ. ಅದಕ್ಕೂ ಕೂಡ ಬೇರೆ ಕ್ವಶನ್ಸ್ ತಗೊಂಡು ಒಂದೇ ಕ್ವಶನ್ ಸ್ಟಿಕ್ ಆಗೋದು ಬೇಡ. ಓಕೆ, ನೋಡಿ ಉಪರಾಷ್ಟ್ರಪತಿ ಬಗ್ಗೆ ಇನ್ನೊಂದು ಸಿಂಪಲ್ ಕ್ವಶನ್ ಕರೆಂಟ್ ಅಫೇರ್ ಅಲ್ಲಿ ಕೇಳಬಹುದು. ಈ ತರ ಏನು, ಭಾರತದ ಉಪರಾಷ್ಟ್ರಪತಿಯಾಗಿ CP ರಾಧಾಕೃಷ್ಣನ್, ವೆರಿ ಇಂಪಾರ್ಟೆಂಟ್ ಸರ್. ಧನ್ಕರ್ ಅವರು ರಾಜೀನಾಮೆ ಕೊಟ್ರು. ಈಗ ಎಲೆಕ್ಷನ್ ಕಂಡಕ್ಟ್ ಆಯ್ತು. ಅವ್ರು ಕಂಡಕ್ಟ್ ಆಗಿದ್ಮೇಲೆ ಅಧಿಕಾರ ಕೂಡ ಅಂದ್ರೆ ಒಬ್ರು ಆಯ್ಕೆ ಆದ್ರೆ ಯಾರವರು, CP ರಾಧಾಕೃಷ್ಣನ್. NDA ಭಾಗವಾಗಿ CP ರಾಧಾಕೃಷ್ಣನ್ ಏನ್ ಮಾಡಿದ್ರು, ಕಂಟೆಸ್ಟ್ ಮಾಡಿದ್ರು ಅಲ್ವಾ. ಇಂಡಿಯಾ ಬ್ಲಾಕ್, ಓಕೆ, ಅಪೋಸಿಷನ್ ಕಾಂಗ್ರೆಸ್ ಪ್ಲಸ್ ಅದರ್ ಪಾರ್ಟೀಸ್, ಇಂಡಿಯಾ ಬ್ಲಾಕ್ ಅಂತ ಏನ್ ಕರ್ಕೊಂಡಿದ್ದಾರೆ, ಅವ್ರ ಕಡೆಯಿಂದ ಯಾರೋ ಒಬ್ರು ಆಗಿರ್ಬೇಕು. ಅವ್ರ ಹೆಸರು ಕೇಳ್ಬೋದು ಎಕ್ಸಾಮ್ ಅಲ್ಲಿ ನಿಮ್ಗೆ. ನೋಡಿ, ನಾ ಕರೆಂಟ್ ಅಫೇರ್ ಕೂಡ ಕವರ್ ಮಾಡ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ಸ್ಟಾಟಿಕ್ ಪೋರ್ಷನ್ ಕವರ್ ಆಗಬೇಕು, ಕರೆಂಟ್ ಅಫೇರ್. ಇದು ನೋಡಿ, ಈ ಕ್ವಶನ್ ಏನಿದೆ, CP ರಾಧಾಕೃಷ್ಣನ್ ಪ್ರಮಾಣ ವಚನ ಸ್ವೀಕರಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಬೋಧಿಸಿದರು. ಎಷ್ಟನೇ ರಾಷ್ಟ್ರಪತಿಯಾಗಿ, ಉಪರಾಷ್ಟ್ರಪತಿಯಾಗಿ, ಇದು ವೆರಿ ಇಂಪಾರ್ಟೆಂಟ್. ನೋಡಿ, ಉಪರಾಷ್ಟ್ರಪತಿ ಈಗ CP ರಾಧಾಕೃಷ್ಣನ್ ಎಷ್ಟನೇ ಅವರು ಆಫ್ಟರ್ ಇಂಡಿಪೆಂಡೆನ್ಸ್, 15, 16, 17, 18 ಇಂಥ ಕ್ವಶನ್ಸ್ ಬರ್ತಾರೆ ನಿಮ್ಗೆ. ಆಯ್ತಾ? ಯಾರು ಕೇಳ್ಬೋದು, CP ರಾಧಾಕೃಷ್ಣನ್. ನೋಡಿ, ಇನ್ನೊಂದು ಸಿಂಪಲ್, CP ರಾಧಾಕೃಷ್ಣನ್ ಯಾರ ವಿರುದ್ಧ ಅವರು ಚುನಾವಣೆಗೆ ಉಪರಾಷ್ಟ್ರಪತಿ ಆದ್ರೂ ಕೇಳ್ಬೋದು. ಹೇಳಿ ನೋಡೋಣ, ಎಷ್ಟು ಓಟಿಂದ ನಿಮ್ಗೆ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಎಷ್ಟು ಓಟಿಂದ ಗೆದ್ದು ಚುನಾವಣೆಯಲ್ಲಿ ಆದ್ರೂ ಅದು ಕೇಳಬಹುದು. ಹೇಳಿ ನೋಡೋಣ. ಇವರು 15ನೇ ಉಪರಾಷ್ಟ್ರಪತಿ ಸ್ನೇಹಿತರೆ, 15ನೇ ಉಪರಾಷ್ಟ್ರಪತಿ ಲಿಸ್ಟ್ ಕೊಡ್ತೀನಿ. 15th ವೈಸ್ ಪ್ರೆಸಿಡೆಂಟ್ CP ರಾಧಾಕೃಷ್ಣನ್. ಓಕೆ, ಇವರು 452 ವೋಟ್ ತಗೋತಾರೆ ಅಗೇನ್ಸ್ಟ್ ಸುದರ್ಶನ್ ರೆಡ್ಡಿ. ಅವ್ರು 300 ವೋಟ್ ತಗೋತಾರೆ, ಅಂದ್ರೆ 152 ವೋಟ್ಗಳಿಂದ ಗೆಲ್ತಾರೆ. ಓಕೆ, ಗೊತ್ತಿರಲಿ. ಇನ್ನು ಉಪರಾಷ್ಟ್ರಪತಿಗಳ ಲಿಸ್ಟ್ಗಳು ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಇಲ್ಲಿ ಯಾರ್ಯಾರು ಅಂತ. ಇತ್ತೀಚೆಗೆ ಆಗಿರ್ತಕ್ಕಂಥ ಜಗದೀಪ್ ಧನ್ಕರ್ ಅವರು, CP ರಾಧಾಕೃಷ್ಣನ್, ವೆಂಕಯ್ಯ ನಾಯ್ಡು. ಸೊ ಇವ್ರ ಬಗ್ಗೆ ಗೊತ್ತಿರಲಿ ಅಷ್ಟೇ. ಓಕೆ, ಶಾಲ್ ವಿ ಸ್ಟಾರ್ಟ್? ನೆಕ್ಸ್ಟ್ ಕ್ವಶನ್. ಫೈನ್ ಸರ್. ನೋಡಿ, ರಾಷ್ಟ್ರಪತಿ ಬಗ್ಗೆ ಹೆಂಗ್ ಕೇಳಬಹುದು, ಯಾವ ವಿಧಿ, ಅವರ ಅಧಿಕಾರಾವಧಿ, ಹಿಂಗೊಂದು ಈ ತರ. ಅದನ್ನು ಮುಂದೆ ತಗೋಣ ಕ್ವಶನ್ಸ್ಗಳು. ಪ್ರೀವಿಯಸ್ ವಿಡಿಯೋಗಳೆಲ್ಲ ಮಾಡಿದೀವಿ, ಮುಂದೆ ತಗೋತೀನಿ ಅದನ್ನು ಕೂಡ. ಈಗ ಜಸ್ಟ್ ರಾಷ್ಟ್ರಪತಿಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಬೇಕು ಅಂದ್ರೆ, ಈ ಕೆಳಗಿನ ಭಾರತದ ರಾಷ್ಟ್ರಪತಿಗಳ ಉತ್ತರಾಧಿಕಾರದ ಸರಿಯಾದ ಕ್ರಮ ಯಾವುದು ಅಂದ್ರೆ, ಯಾರಾದ್ಮೇಲೆ ಯಾರ ರಾಷ್ಟ್ರಪತಿ, ಈ ತರದ ಎಷ್ಟೊಂದು ಕ್ವಶನ್ಸ್ ಇತ್ತೀಚೆಗೆ KPSC KL ಬರ್ತಾ ಇದೆ. ಮೊನ್ನೆ KS ಅಲ್ಲಿ ಯಾವಾಗ ಏನೋ ಕೇಳಿದ, ಅಲ್ಲಿ ಏನ್ ಕೇಳಿದ, ಇದು ಯಾರೋ ನ್ಯಾಯಾಧೀಶರು ಯಾರಾದ್ಮೇಲೆ ಯಾರು ಬಂದು ಅಂತ ಕೇಳಿದ. ಸೊ ಹಿಂಗೆಲ್ಲ ಕೇಳ್ಬಿಡ್ತಾನೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್, ಡಾಕ್ಟರ್ ಜಾಕಿರ್ ಹುಸೇನ್, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಫಕ್ರುದ್ದೀನ್ ಅಲಿ ಅಹಮದ್, PV ಗಿರಿ. ಯಾರಾದ್ಮೇಲೆ ಯಾರು ಸರ್ ಹೇಳ್ತೀರಾ? ಫಸ್ಟ್ ಇವರಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಬರ್ತಾರೆ ಅಲ್ವಾ ಸರ್? ಆಮೇಲೆ ಯಾರು ಬರ್ತಾರೆ? ಡಾಕ್ಟರ್ ಜಾಕಿರ್ ಹುಸೇನ್ ಅಲ್ವಾ ಸರ್? ಆಮೇಲೆ ಯಾರು? VV ಗಿರಿ. ಆಮೇಲೆ ಫಕ್ರುದ್ದೀನ್ ಅಲಿ ಅಹಮದ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ನಾನು ಲಿಸ್ಟ್ ಕೊಡ್ತೀನಿ. ಡಾಕ್ಟರ್ ರಾಧಾಕೃಷ್ಣನ್ ಆಗಿರ್ಬೋದು, ಆಮೇಲೆ ಜಾಕಿರ್ ಹುಸೇನ್, ಆಮೇಲೆ VV ಗಿರಿ, ಆಮೇಲೆ ಫಕ್ರುದ್ದೀನ್ ಅಲಿ. ನೀವು ಇಲ್ಲಿ ಇದು ನೋಡ್ಬಿಡಿ, ಒಂದೊಂದ್ಸಲ ಇದು ಜಸ್ಟ್ ಯಾರಾದ್ಮೇಲೆ ಎಷ್ಟು ಜನ ಅಂತಲ್ಲ. ಇಲ್ಲಿ ನೋಡಿ, ಫಸ್ಟ್ ವೈಸ್ ಪ್ರೆಸಿಡೆಂಟ್ ಯಾರು ಕೇಳ್ತಾರೆ. ಓಕೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಫಕ್ರುದ್ದೀನ್ ಅಲಿ ಅಹಮದ್ ಬಂದು 5th ವೈಸ್ ಪ್ರೆಸಿಡೆಂಟ್. ಇವಾಗ ಇದಾರಲ್ಲ, ಇವಾಗ ಮುರ್ಮು ಅವರು, ದ್ರೌಪದಿ ಮುರ್ಮು, ಹೇಳಿ ನೋಡೋಣ ಅವ್ರು ಎಷ್ಟನೇ ವೈಸ್ ಪ್ರೆಸಿಡೆಂಟ್ ಹೇಳಿ ನೋಡೋಣ. ಹಂಗೆ ಇಲ್ಲಿ ನಾವು CP ರಾಧಾಕೃಷ್ಣನ್ ಬಗ್ಗೆ ನೋಡಿದ್ರು. ಮೊದಲನೇ ಒಂದು ವೈಸ್ ಪ್ರೆಸಿಡೆಂಟ್ ಯಾರಾಗಿದ್ರು? ಸರ್ವಪಲ್ಲಿ ರಾಧಾಕೃಷ್ಣನ್ ಆಗಿದ್ರು, ಮೊದಲನೇ ವೈಸ್ ಪ್ರೆಸಿಡೆಂಟ್. ಇಲ್ಲಿ ಪ್ರೆಸಿಡೆಂಟ್ 2ನೇ ಪ್ರೆಸಿಡೆಂಟ್ ಆಗಿದ್ರು ಅವರು. ಅರ್ಥ ಆಗ್ತಿದೆಯಲ್ಲ? ಸೊ ದ್ರೌಪದಿ ಮುರ್ಮು ಎಷ್ಟು? ಅವರು 15ನೇ ಅವರು. ಇಲ್ಲಿ ನಂಬರ್ ನೋಡಬೇಡಿ, ಇಲ್ಲಿ ನೋಡಿ, 15ನೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ದ್ರೌಪದಿ ಮುರ್ಮು ಅವರು. ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇನ್ನು ಮುಂದೆ ತರ್ತೀನಿ ನಾನು ಪ್ರೆಸಿಡೆಂಟ್ ಬಗ್ಗೆ, ಅವರ ಅಧಿಕಾರಾವಧಿ ಏನು, ಅದು ಇನ್ನೂ ಡಿಫಿಕಲ್ಟಿ ಕ್ವಶನ್ಸ್ ನಾವು ಆಲ್ರೆಡಿ ಮಾಡಿರೋದಿದೆ, ಹಳೆ ಪ್ಲೇಸ್ ನೋಡ್ಕೋಬಹುದು. ನೆಕ್ಸ್ಟ್ ಬರ್ತೇನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸಿಂಪಲ್ ಕ್ವಶನ್, ಎಲ್ಲ ಡಿಫಿಕಲ್ಟಿ ಇರಲ್ಲ, ಒಂದ್ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ಈ ತರ ಕ್ವಶನ್ಸ್ ಕೂಡ ಬಂದಿದೆ ಎಕ್ಸಾಮ್ ಅಲ್ಲಿ.
ನೋಡಿ ಕಂಪನಿ ಯಾವಾಗ ಸ್ಥಾಪನೆ ಆಯ್ತು, ಇದು ಈಸಿ ಕ್ವಶನ್, ಟಿಕ್ ಹಾಕ್ತೀರಾ 1600 ಅಂತ ಹಾಕ್ತೀರಾ. ಸರಿ, ಎಸ್. ಯಾವಾಗ ಡಿಸಾಲ್ವ್ ಆಗಿದ್ದು ಹೇಳಿ ನೋಡೋಣ. ಡಿಸಾಲ್ವ್ ಅಂತ ಕೇಳ್ಬಿಟ್ರೆ ಏನ್ ಮಾಡ್ತೀರಾ? ಡಿಸಾಲ್ವ್ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ ಹೇಳಿ ನೋಡ್ಕೊಂಡು. ನೋಡಿ, ಡಿಸಾಲ್ವ್ ಇಸ್ ಸಮಥಿಂಗ್ ಇಸ್ ಡಿಫರೆಂಟ್. ಈಗ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೊನೆಗಂಡಿದ್ದು, ಭಾರತದಲ್ಲಿ ಕೊನೆಗಂಡಿದ್ದು ಯಾವಾಗ ಅಂತ ಅಂದ್ರೆ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆ ಯಾವಾಗ ಅಂದ್ರೆ ಎಷ್ಟು ಹೇಳ್ತೀರಾ? 1857 ಅಂತೀರಾ ಅಲ್ವಾ ಸರ್? ಈಸ್ಟ್ ಇಂಡಿಯಾ ಕಂಪನಿ ಆಗ್ಬಿಟ್ಟು ಏನಂದ್ರೆ ಬ್ರಿಟಿಷ್ ಒಂದು ಇದು ಬರ್ತಕ್ಕಂಥದ್ದು ಅಲ್ವಾ, ವೈಸ್ರಾಯ್ ಆಗ್ತಾರೆ ಅಲ್ವಾ? ಸೊ ಇದು ಬೇರೆ. ಡಿಸಾಲ್ವ್ ಅಂದ್ರೇನು? ಕಂಪ್ಲೀಟ್ ಆಗಿ ಅದನ್ನ ಈಸ್ಟ್ ಇಂಡಿಯಾ ಕಂಪನಿನ ಕಂಪ್ಲೀಟ್ ಡಿಸಾಲ್ವ್ ಮಾಡಿದ್ದು, ಕಂಪ್ಲೀಟ್ ಅದನ್ನ ತೆಗ್ದಾಕಿದ್ ಯಾವಾಗ ಅಂತ. ಅಂದ್ರೆ ಅದು ಏನೋ ಅಸ್ತಿತ್ವಕ್ಕೆ ಬಂದಿತ್ತು 1600 ಅದನ್ನ ಬೇಡ ಈಸ್ಟ್ ಇಂಡಿಯಾ ಕಂಪನಿ ತೆಗ್ದಾಕಿದ್ ಯಾವಾಗ ಹೇಳ್ತೀರಾ? 1874. ಓಕೆ, ಸೊ ಇದು ಕೂಡ ಗೊತ್ತಿರ್ಲಿ. ಫೈನ್, ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ಭಾರತದಲ್ಲಿ ಪೌರರಿಗೆ ಡ್ಯಾಶ್ ರೀತಿಯ ಪೌರತ್ವವನ್ನು ನೀಡಲಾಗಿದೆ. ಸಿಂಪಲ್ ಕ್ವಶನ್ ಇದು. ಬಟ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲಸ ಮಾಡ್ತಿರೋದು ಅಮೆರಿಕಾಗೆ ಹೋಗ್ತಾರೆ, UK ಹೋಗ್ತಾರೆ, ಅಲ್ಲಿ ಸಿಟಿಸನ್ಶಿಪ್ ತಗೊಂಡ್ ಅವ್ರಿಗೆ ಅಲ್ಲಿ ಗ್ರೀನ್ ಕಾರ್ಡ್ ಸಿಗುತ್ತೆ, ಒಂದಷ್ಟು ವರ್ಷ ಇದ್ರೆ ಸಿಟಿಸನ್ಶಿಪ್ ಸಿಗುತ್ತೆ. ಹಾಗಾದ್ರೆ ಅವರು ಭಾರತದ ಪೌರರಾಗಲ್ವಾ? ಆಗ್ತಾರೆ. ಮೊದಲು ಏಕಪೌರತ್ವ ವೆರಿ ಇಂಪಾರ್ಟೆಂಟ್. ಸೊ ಸಿಂಗಲ್ ಸಿಟಿಸನ್ಶಿಪ್ ಅಲ್ವಾ ಸರ್? ಯಾವ ವಿಧಿಲಿ ಬರುತ್ತೆ ಕೇಳ್ಬೋದು. ಯಾವ ವಿಧಿ? ಇದಂತೂ ತುಂಬಾ ಬರುತ್ತೆ ಎಕ್ಸಾಮ್ ಅಲ್ಲಿ. ಪದೇ ಪದೇ ಕೇಳ್ತಾನೆ, ಗೊತ್ತಿರ್ಬೇಕಿದು. ಯಾಕಂದ್ರೆ ಪದೇ ನ್ಯೂಸ್ ಇರುತ್ತೆ. ಓಕೆ, ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಏನಾದ್ರು OCI ಕಾರ್ಡ್ ಅಂತ, ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಕಾರ್ಡ್ ಕೊಡ್ತಾರಲ್ಲ, ಇದು ಅಂದ್ರೆ ಆಗ ಡ್ಯೂಯಲ್ ಸಿಟಿಸನ್ಶಿಪ್ ಆಯ್ತಲ್ವಾ? ಇಂಡಿಯನ್ದು ಇರುತ್ತೆ, ಅಂದ್ರೆ ಇಂಡಿಯನ್ ಬಿಟ್ಟು OCI ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತೀವಿ. ಅವರು ಅಲ್ಲಿನ ಸಿಟಿಸನ್ ತಗೊಂಡ್ಮೇಲೆ ಇವ್ರಿಗೆ ಇಲ್ಲಿ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಒಂದು ಕಾರ್ಡ್ ಕೊಡ್ತೀವಿ. ಅದೇ ಡ್ಯೂಯಲ್ ಸಿಟಿಸನ್ಶಿಪ್ ಆಯ್ತಲ್ಲ, ಇದು ಯಾವಾಗ ಬಂತು? ಅಂತವ್ರಿಗೆ ಮಾತ್ರ, ಬೇರೆಯವ್ರಿಗಲ್ಲ. ಅರ್ಥ ಆಗ್ತಿದೆಯಲ್ಲ? ಅದು ಯಾವಾಗ ಬಂತು? ಯಾರು ಅದನ್ನ ಶಿಫಾರಸು ಮಾಡಿದ್ರು? This is very important. LM Singhvi ಸಮಿತಿ. ಓಕೆ, ಅದು ಗೊತ್ತಿರಲಿ. ಓಕೆ, ಹೈ ಲೆವೆಲ್ ಕಮಿಷನ್ ಆನ್ ಇಂಡಿಯನ್ ಡಯಾಸ್ಪೋರಾ, ದ ಗವರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಟು ಗ್ರಾಂಟ್ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಕಾಮನ್ಲಿ ನಾಸ್ ಡ್ಯೂಯಲ್ ಸಿಟಿಸನ್ಶಿಪ್ ಅಂತ ಕರಿತೀವಿ. ಪೌರತ್ವ 5ರಿಂದ 17ನೇ ವಿಧಿಗಳ ಬಗ್ಗೆ ಬರುತ್ತೆ. ಭಾಗ 2 ಪಾರ್ಟ್ 2 ಸಂವಿಧಾನದಲ್ಲಿ ಆರ್ಟಿಕಲ್ಸ್ 5 to 11 ಪೌರತ್ವ ಬಗ್ಗೆ ಮಾತಾಡುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಕ್ವಶನ್ಸ್ ತಗೋತೀನಿ ಮುಂದೆ. ಇದು ಜಸ್ಟ್ ಸ್ಟಾರ್ಟಿಂಗ್, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೀನಿ. ಕೆಳಗಿನ ಕಾರ್ಯನಿರ್ವಾಹಕನ ಪರಿಗಣಿಸಿ. ಓಕೆ, ಫಂಕ್ಷನರೀಸ್: ಸಂಪುಟ ಕಾರ್ಯದರ್ಶಿ, ಮುಖ್ಯ ಚುನಾವಣಾ ಆಯುಕ್ತ, ಕೇಂದ್ರ ಸಂಪುಟ ಸಚಿವರು, ಭಾರತದ ಮುಖ್ಯ ನ್ಯಾಯಮೂರ್ತಿ. ಇವರುಗಳ ಸರಿಯಾದ ಅನುಕ್ರಮ. ನಿಮಗೆ ಇದನ್ನ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಕರಿತೀವಿ. ಏನ್ ಸರ್? ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂದ್ರೆ ಇದು ನೋಡಿ ಪದೇ ಬರುತ್ತೆ ಸರ್. ರಿಪೀಟೆಡ್ ಆಗಿ ಇತ್ತೀಚೆಗೆ 4-5 ವರ್ಷದಲ್ಲಿ KPSC KA ಪದೇ ಬಂದಿದೆ ಈ ಕ್ವಶನ್. ಅಂದ್ರೆ ಇದೇ ಕ್ವಶನ್ಸ್ ಅಲ್ಲ, ಇದ್ರ ರಿಲೇಟೆಡ್ ಇವರು ಇದನ್ನ ಚೇಂಜ್ ಮಾಡಬಹುದು. ನಿಮಗೆ ಇಲ್ಲಿ ಪ್ರೆಸಿಡೆಂಟ್ ಹಾಕ್ಬೋದು, ಓಕೆ, CM ಹಾಕ್ಬೋದು, ಯಾರು ಬೇಕಾದ್ರೂ ಹಾಕ್ಬೋದು ಈ ಆಪ್ಷನ್ ಅಲ್ಲಿ. ಅಂದ್ರೆ ಈ ರಿಲೇಟೆಡ್ ಕ್ವಶನ್. ಆರ್ಡರ್ ಆಫ್ ಪ್ರೆಸಿಡೆಂಟ್ಸ್ ಅಂದ್ರೆ ಏನು ಅಂದ್ರೆ, ಯಾವ್ದಾರ ಒಂದು ಫಂಕ್ಷನ್ಸ್ ಆದಾಗ, ಈಗ ಕೇಂದ್ರದ ಏನೋ ಫಂಕ್ಷನ್ಸ್ ಆಯ್ತು, ಆಗ ಫಸ್ಟ್ ಯಾರು ಕೂತ್ಕೋತಾರೆ? ರಾಷ್ಟ್ರಪತಿಗಳು. ಅವರಿಂದ ಯಾರು ಕೂತ್ಕೋತಾರೆ ಅಂದ್ರೆ ಒಂದು ಇದು ಡೆಸಿಗ್ನೇಷನ್ಸ್ ಪ್ರಕಾರ CM ಎಲ್ಲಿ ಕೂತ್ಕೋತಾರೆ, ಪ್ರೈಮ್ ಮಿನಿಸ್ಟರ್ ಎಲ್ಲಿ ಕೂತಾರೆ, ಓಕೆ, ರಾಜ್ಯಪಾಲರು ಎಲ್ಲಿ ಕೂತ್ಕೋತಾರೆ. ಓಕೆ, ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು. ಸೆಕ್ರೆಟರೀಸ್ ಅವ್ರು ಎಲ್ಲಿ ಕೂತ್ಕೋತಾರೆ, CJ ಎಲ್ಲಿ ಕೂತ್ಕೋತಾರೆ. ಓಕೆ, ಯಾರಾದ್ಮೇಲೆ ಯಾರಿಂದ ಯಾರ್ಯಾರು ಬರಬೇಕು ಅನ್ನೋದು. ದಿಸ್ ಇಸ್ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಕರಿತೀವಿ. ಇದರಲ್ಲಿ ನಿಮ್ಗೆ ಆಪ್ಷನ್ಸ್ ಅಲ್ಲಿ ಚೇಂಜ್ ಮಾಡ್ತಾನೆ ಅಷ್ಟೇ. ಈಗ ಇಲ್ಲಿ ಆಪ್ಷನ್ಸ್ ಪ್ರಕಾರ ಯಾರು? ಭಾರತದ ಮುಖ್ಯ ನ್ಯಾಯಮೂರ್ತಿ. ಎಸ್, ದಿಸ್ ಇಸ್ ದ ಫಸ್ಟ್ ಒನ್. ಎಸ್, ಕೇಂದ್ರ ಸಂಪುಟ ಸಚಿವ. ದಿಸ್ ಇಸ್ ದ ಸೆಕೆಂಡ್ ಒನ್. ಅಕಾರ್ಡಿಂಗ್ ಟು ದಿಸ್ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸ್ ನೋಡೋದಾದ್ರೆ. ಆಮೇಲೆ ಮುಖ್ಯ ಚುನಾವಣಾ ಆಯುಕ್ತ, ಆಮೇಲೆ ಸಂಪುಟ ಕಾರ್ಯದರ್ಶಿ. ಸೊ ಆಪ್ಷನ್ DCBA ಇಸ್ ದ ರೈಟ್ ಆನ್ಸರ್. ನಾ ಹೇಳಿದ ಅರ್ಥ ಆಗ್ತಿದೆಯಲ್ಲ? ತೋರಿಸ್ತೇನೆ. ಆರ್ಡರ್ ಆಫ್ ಪ್ರೆಸಿಡೆಂಟ್ಸ್ ನೋಡಿ, ಫಸ್ಟ್ ವೈಸ್ ಪ್ರೆಸಿಡೆಂಟ್, ಅವರಿಂದ ಪ್ರೆಸಿಡೆಂಟ್, ಅವರಿಂದ ವೈಸ್ ಪ್ರೆಸಿಡೆಂಟ್, ಆಮೇಲೆ ಪ್ರೈಮ್ ಮಿನಿಸ್ಟರ್, ಆಮೇಲೆ ಗವರ್ನರ್ಸ್ ಆಫ್ ದ ಸ್ಟೇಟ್ ವಿತ್ ರೆಸ್ಪೆಕ್ಟಿವ್ ಸ್ಟೇಟ್ಸ್. ಅಂದ್ರೆ ಯಾವ್ದಾದ್ರು ಸ್ಟೇಟ್ ಅಲ್ಲಿ ನಡೀತಾ ಪ್ರೋಗ್ರಾಮ್ ಕೇಂದ್ರ ಸರ್ಕಾರದವಾಗ ಆ ಗವರ್ನರ್ ಆಫ್ ದ ಸ್ಟೇಟ್ ಇರ್ತಾರೆ. ಆಮೇಲೆ ಫಾರ್ಮರ್ ಪ್ರೆಸಿಡೆಂಟ್. 5A ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್. 6 ಚೀಫ್ ಮಿನಿಸ್ಟರ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಲೋಕಸಭಾ ಸ್ಪೀಕರ್. 7 ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂಡ್ ಯೂನಿಯನ್. ಓಕೆ, ವೈಸ್ ಚೇರ್ಮನ್ ಆಫ್ ನೀತಿ ಆಯೋಗ. ನೋಡಿ 7A ಭಾರತ ರತ್ನ. ಇದನ್ನು ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಭಾರತ್ನ ಅವರ ಹೋಲ್ಡರ್ ಎಲ್ಲಿ ಕೂತ್ಕೋತಾರೆ ಅಂತ, ಯಾರಾದ್ಮೇಲೆ ಕೂತ್ಕೋತಾರೆ ಅಂತ. ಅಂಬಾಸಿಡರ್ಸ್, ಇದು ಕೇಳಿದಾನೆ ಎಕ್ಸಾಮ್ ಅಲ್ಲಿ. KPSC KA ಕೇಳಿದಾನೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಎರಡರಲ್ಲೂ ಬರುತ್ತೆ, KA ಬರುತ್ತೆ, KPSC ಬರುತ್ತೆ. ಇವಾಗ ನಿಮ್ಗೆ ತೋರಿಸ್ತಾ ಇದೆ ನಮ್ಗೇನೋ CGI ಎಲ್ಲಿ ಬರ್ತಾರೆ ನೋಡಿ, ಇಲ್ಲಿ ಬರ್ತಾರೆ ಅಲ್ವಾ ಸರ್. ಆಮೇಲೆ ಎಲ್ಲಿ ಬರ್ತಾರೆ? ಕ್ಯಾಬಿನೆಟ್ ಮಿನಿಸ್ಟರ್ ನೋಡಿ ಇಲ್ಲಿ ಬರ್ತಾರೆ. 6 ಮತ್ತೆ 7 ಅಲ್ಲಿ ಬರ್ತಾರೆ ನೋಡಿ. ಅದಾದ್ಮೇಲೆ ನಮಗ್ ಬರ್ತಕ್ಕಂಥದ್ದು ಯಾರು ಸರ್ ಅಂತಂದ್ರೆ, ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆಗಿರ್ಬೋದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರಿ ಆಗಿರ್ಬೋದು. ಅರ್ಥ ಆಗ್ತಿದೆಯಲ್ಲ?
ಕ್ಯಾಬಿನೆಟ್ ಮಿನಿಸ್ಟರ್ ಬಿತ್ತಲ್ಲ ಎಕ್ಸಾಮ್ ಕೊಟ್ಟಿದ್ನಲ್ಲ ನೋಡಿ, ಕ್ಯಾಬಿನೆಟ್ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಆಮೇಲೆ ಚೀಫ್ ಎಲೆಕ್ಷನ್ ಕಮಿಷನರ್, ಕ್ಯಾಬಿನೆಟ್ ಸೆಕ್ರೆಟರಿ. ಚೀಫ್ ಎಲೆಕ್ಷನ್ ಕಮಿಷನರ್ ಎಲ್ಲಿ ಬರ್ತಾರೆ ಹೇಳ್ತೀರಾ ನೋಡಿ? ಕ್ಯಾಬಿನೆಟ್ ಸೆಕ್ರೆಟರಿ ಇದ್ದಾರೆ, ಚೀಫ್ ಎಲೆಕ್ಷನ್ ಕಮಿಷನರ್ ನೋಡಿ ಇಲ್ಲಿದ್ದಾರೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? 9A, ಇವರು 11. ಓಕೆ, ಇಲ್ಲಿ ನಾವು ನೋಡಿದ್ವಲ್ಲ, ಇಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ 7, 6 ಚೀಫ್ ಜಸ್ಟಿಸ್. ಅರ್ಥ ಆಯ್ತಲ್ಲ? ನೋಡ್ಕೊಳ್ಳಿದ್ದು ಎರಡು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ ಸರ್, ಅಟಾರ್ನಿ ಜನರಲ್, ವೆರಿ ಇಂಪಾರ್ಟೆಂಟ್. ಸುದ್ದಿಯಲ್ಲಿದೆ ಇದು ಕೂಡ. ಏನ್ ಸುದ್ದಿಯಲ್ಲಿದೆ? ಈಗ ಅಟಾರ್ನಿ ಜನರಲ್ ಯಾರು ಹೇಳಿ ನೋಡೋಣ. ಅವ್ರನ್ನ ವಾಪಸ್ ಕರೆಂಟ್ ಅಫೇರ್ ಓದಬೇಕು. ನಾವು ವೀಕ್ಲಿ ಕರೆಂಟ್ ಅಫೇರ್, ಮಂತ್ಲಿ ಕರೆಂಟ್ ಅಫೇರ್ ಓದಿ ಸ್ನೇಹಿತರೆ, ನಾವು ಅಪ್ಲೋಡ್ ಮಾಡ್ತೀವಿ. ತುಂಬಾ ಜನ ನೋಡಲ್ಲ, ಆಮೇಲೆ ನೋಡೋದ, ಆಮೇಲೆ ಕ್ವಶನ್ ಡಿಫಿಕಲ್ಟೀಸ್ ಬಂದಿತ್ತು ಅಂತೀರಾ ಎಕ್ಸಾಮ್ ಅಲ್ಲಿ. ಯಾಕೆ ಬರುತ್ತೆ? ಕರೆಂಟ್ ಅಫೇರ್ ಮೇಲೆ ನಿಮ್ಗೆ ಸ್ಟಾರ್ಟಿಂಗ್ ಕ್ವಶನ್ ಫ್ರೇಮ್ ಆಗುತ್ತೆ. ಕರೆಂಟ್ ಅಫೇರ್ ಇದೆಯಲ್ಲ, ಅದನ್ನು ಕೇಳುವಂತ ಚಾನ್ಸ್. ಅದನ್ನ ಕೇಳಿಲ್ಲ ಅಂದ್ರೆ ಅದ್ರ ರಿಲೇಟೆಡ್ ಸ್ಟ್ಯಾಟಿಕ್ ಕ್ವಶನ್ಸ್ ತಗೊಂಡ್ಬಂದು ಆಗ್ತಾನೆ ನಿಮ್ಗೆ. ಅಂದ್ರೆ ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ ಏನಾರು ಇದೆಯಾ, ಅದರದ ಒಂದು ಇತಿಹಾಸದ ಕರೆಂಟ್ ಅಫೇರ್ಸ್ ನ ಸ್ಟ್ಯಾಟಿಕ್ ಇತಿಹಾಸದ ಅಡಿಯಲ್ಲಿ ಕ್ವಶನ್ಸ್ ಕೇಳ್ತಾನೆ. ಸಂವಿಧಾನಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಕರೆಂಟ್ ಅಫೇರ್ ಇದೆಯಾ, ಅದಕ್ಕೆ ಸಂಬಂಧಪಟ್ಟ ಸಂವಿಧಾನದ ಒಂದು ಪ್ರಶ್ನೆಗಳು ಬರುತ್ತೆ. ಈಗ ಇದು ಅಟಾರ್ನಿ ಜನರಲ್ ಹಂಗೆ ತಗೊಂಡಿರೋದು ನೋಡಿ. ಇಲ್ಲಿ ಅವರನ್ನು ಭಾರತ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಅವರು ಸರ್ವೋಚ್ಚ ನ್ಯಾಯಾಧೀಶರಿಗೆ ಅಗತ್ಯವಿರುವ ಅದೇ ಅರ್ಹತೆಗಳನ್ನು ಹೊಂದಿರಬೇಕು. ಅವರು ಸಂಸತ್ತಿನ ಯಾವುದೇ ಸದನ ಸದಸ್ಯರಾಗಿರಬೇಕು. ಸಂಸತ್ತಿನ ದೋಷಾರೋಪಣ ಮೂಲಕ ಅವರನ್ನು ತೆಗೆದು ಹಾಕಬಹುದು. ಯಾವುದು ಸರಿ? ಎಸ್, ಆಪ್ಷನ್ 1 ಕರೆಕ್ಟ್. ರಾಷ್ಟ್ರಪತಿಗಳು ಯಾರೋ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಅವರನ್ನು ನೇಮಿಸ್ತಾರೆ. ವಿಧಿ ಯಾರು? ಅಟಾರ್ನಿ ಜನರಲ್. ಸಾಂವಿಧಾನಿಕ ಸ್ಥಾನಮಾನ ಅಥವಾ ಶಾಸನಾತ್ಮಕ ಸ್ಥಾನಮಾನ? ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಸಾಂವಿಧಾನಿಕ ಸ್ಥಾನಮಾನ. ಯಾವ್ದು ವಿಧಿ ಯಾವ್ದು ಬರುತ್ತೆ ಹೇಳಿ ನೋಡೋಣ. ವಿಧಿ ಹೇಳಿ ನೋಡೋಣ ಫಟಾಫಟ್ ಅಂತ. ಒಂದ್ ಸೆಕೆಂಡ್, ಯಾವ ವಿಧಿ ಅಡಿಯಲ್ಲಿ ಬರುತ್ತೆ ಹೇಳಿ ನೋಡೋಣ. ಎಸ್, ಆಪ್ಷನ್ 1 ಕರೆಕ್ಟ್. ಆಪ್ಷನ್ 2 ಏನಂತೆ? ಅವರು ಸರ್ವೋಚ್ಚ ನ್ಯಾಯಾಧೀಶರಾಗ ಅಗತ್ಯವಿರೋ ಯಾವುದೇ ಅರ್ಹತೆ ಅಂದ್ರೆ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶರಾಗಕ್ಕೆ ಏನ್ ಅರ್ಹತೆ ಇರಬೇಕು ಅದು ಹೊಂದಿರಬೇಕು. ಎಸ್, ದಿಸ್ ಇಸ್ ಕರೆಕ್ಟ್. ಓಕೆ, ಏನ್ ಬಿ ಕರೆಕ್ಟ್. ಅವ್ರ ಸಂಸತ್ತಿನ ಯಾವುದೇ ಸದಸ್ಯರಾಗಿರಬೇಕು. ದಿಸ್ ಇಸ್ ರಾಂಗ್. ಆಗಿರಬಾರದು. ಆಗಿರಬೇಕು ಅಲ್ಲ, ಬಾರದು. ಸಂಸದ ದೋಷಾರೋಪಣೆಯ ಮೂಲಕ ತೆಗೆದು ಹಾಕಬಹುದು. ಅಂದ್ರೆ ಇಂಪೀಚ್ಮೆಂಟ್ ಮಾಡ್ತಾರಾ? ಇಲ್ಲ. ಯಾಕಂದ್ರೆ ತುಂಬಾ ಜನ ಇದು ಕರೆಕ್ಟ್ ಅಂತ ತಕೊಂಡ್ಬಿಡ್ತಾರೆ, ಕನ್ಫ್ಯೂಸ್ ಆಗಿರ್ತೀರಾ. ಓಕೆ, ಕರೆಕ್ಟ್ ಆಗಿ ಓದಿಲ್ಲ ಅಂದ್ರೆ, ಕರೆಕ್ಟ್ ಆಗಿ ತಿಳ್ಕೊಂಡಿಲ್ಲ ಅಂದ್ರೆ ಏನಂತ, ಇವ್ರಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ಅರ್ಹತೆ ಇರಬೇಕು ಅಂದ್ಮೇಲೆ ಅವ್ರ ತರ ತೆಗಿಬೇಕು ಅಂದ್ಕೊಂಡ್ರೆ ತಪ್ಪು. ನೋ, ರಾಂಗ್. ಯಾವ್ದು ಕರೆಕ್ಟು? ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಯಾಕೆ ಇದನ್ನ ತಗೊಂಡೆ? ಈಗ ಪ್ರೆಸೆಂಟ್ ಅಟಾರ್ನಿ ಜನರಲ್ ಯಾರು? ಆರ್ ವೆಂಕಟರಮಣಿ. ನೋಡು, ಅವರು 16ನೇ ಅಟಾರ್ನಿ ಜನರಲ್. ಇವರು ಆಕ್ಚುಲಿ 2022 ಆಯ್ಕೆ ಆಗಿದ್ರು ಕೆ ವೇಣುಗೋಪಾಲ್ ನಂತರ. ಬಟ್ ಈಗ ಯಾಕೆ ಪುನಃ ಸುದ್ದಿಯಲ್ಲಿ ಇದ್ರು ಅವರು? ಈಗ 1 ಅಕ್ಟೋಬರ್ 2025 ಫರ್ದರ್ ಇವರು 2 ವರ್ಷಕ್ಕೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಪ್ರೆಸಿಡೆಂಟ್ ಮುಖಾಂತರ ಸರ್ಕಾರ ಎಕ್ಸ್ಟೆಂಡ್ ಮಾಡಿದೆ. ಇವ್ರನ್ನ ಏನಂತಾರೆ? ಭಾರತ ಸರ್ಕಾರದ ಅಥವಾ ಸರ್ಕಾರದ ಲಾಯರ್ ಅಂತ ಕರಿತೀವಿ, ಸರ್ಕಾರದ ವಕೀಲ ಅಂತ ಕರಿತೀವಿ ಅಟಾರ್ನಿ ಜನರಲ್. ಕೇಂದ್ರ ಸರ್ಕಾರದ್ದು. ರಾಜ್ಯ ಸರ್ಕಾರದ ಯಾರೋ? ಫಟಾಫಟ ಹೇಳಬೇಕು. ವಿಧಿ ಯಾವುದು? 76ನೇ ವಿಧಿ. 76ನೇ ವಿಧಿ. ಕಾನೂನು ಅಧಿಕಾರಿ, ಪ್ರಥಮ ಕಾನೂನು ಅಧಿಕಾರಿ ಅಂತ ಕರಿತೀವಿ. ಅವ್ರ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ನೀಡಬೇಕು. ಯಾವುದೇ ಆದ ಇಂಪೀಚ್ಮೆಂಟ್ ಮಾಡಲ್ಲ ಅವ್ರಿಗೆ. ಭಾರತದ ಪ್ರಜೆಯಾಗಿರ್ಬೇಕು. ಹೈಕೋರ್ಟ್ ನಲ್ಲಿ 5 ವರ್ಷ ಕಾಲ ನ್ಯಾಯಾಧೀಶ ಅಥವಾ 10 ವರ್ಷ ಕಾಲ ಯಾವ್ದಾರು ಹೈಕೋರ್ಟ್ ನಲ್ಲಿ ವಕೀಲರಾಗಿರ್ಬೇಕು. ಅಂದ್ರೆ ಏನರ್ಥ? ಸುಪ್ರೀಂ ಕೋರ್ಟ್ಗೆ ಏನ್ ಆಯ್ಕೆ ಆಗ್ತಾರೆ ಅದರ ಒಂದು ಎಲ್ಲಾ ಅರ್ಹತೆ ಇರಬೇಕು ಅಂತ ಅರ್ಥ. ಉಪಯೋಗ ಮಾಡಲ್ಲ. ಇವರಿಗೆ ವಯೋಮಿತಿ ಇಲ್ಲ. ಇವೆಲ್ಲ ಮಾಡಿದೀವಿ ಸ್ನೇಹಿತರೆ, ಮಾಡಿದೀವಿ. ನಮ್ದು ಸಂವಿಧಾನದ ನೀವು ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಇದೆ ನೋಡಿ. ಓಕೆ, ಮ್ಯಾರಥಾನ್ ವಿಡಿಯೋ 5.5 hours. ಅದನ್ನು ನೋಡಿಲ್ಲ ಅಂದ್ರೆ, ಗೊತ್ತಿದ್ರೆ ಫೈನ್, ನಿಮ್ಮ ಹತ್ರ ಬುಕ್ ಇದ್ರೆ ಫೈನ್, ರಿವಿಷನ್ ಮಾಡ್ಕೊಳ್ಳಿ. ಗೊತ್ತಿಲ್ವಾ? ಎಸ್, ವಾಚ್ ದಿಸ್. ಲಿಂಕ್ ಕೊಡ್ತೀನಿ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ. ಅಧಿಕಾರಾವಧಿ, ಯಾವುದೇ ಅಧಿಕಾರಾವಧಿ ಇಲ್ಲ ಅವ್ರಿಗೆ ಗೊತ್ತು ಮಾಡಿಲ್ಲ. ಅದನ್ನ ಹೇಳ್ತಾ ಇರೋದು ನಾನು ನಿಮ್ಗೆ. ಯೂಶಲಿ 3 ವರ್ಷ 5 ವರ್ಷ ಅಂದ್ರೆ ಸರ್ಕಾರ ಇರೋ ತನಕ ಒಬ್ಬರು ಆಯ್ಕೊಂಡ್ರು ಅವ್ರನ್ನ ಇಟ್ಕೊಂತಾರೆ. ಹೊಸ ಸರ್ಕಾರ ಬಂದಾಗ ಅವ್ರು ಬೇರೆಯವ್ರು ಆಯ್ಕೊಂಡ್ಬರ್ತಾರೆ ಯೂಶಲಿ. ಹಂಗಾಗಿ ಗೊತ್ತು ಮಾಡಿಲ್ಲ. ಅವ್ರ ಇಚ್ಛೆ ಇರುವವರೆಗೂ, ಅಂದ್ರೆ ರಾಷ್ಟ್ರಪತಿಯ ಇಚ್ಛೆ ಇರೋವರೆಗೂ ಇದೆ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ರಾಷ್ಟ್ರಪತಿಯರ ಇಚ್ಛೆ. ಇದು ಮೊನ್ನೆ ತಾನೆ KPSC ಇದು ಎಕ್ಸಾಮ್ ಅಲ್ಲಿ ಬಂದಿದೆ. ಅಂದ್ರೆ ಯಾವುದು? ಈ ಒಂದು ಆಪ್ಷನ್ ಇರುವಂತ ಕ್ವಶನ್ ಬಂದಿದೆ. ಗ್ರೂಪ್ ಸಿ ಎಕ್ಸಾಮ್ KPSC ಅಲ್ಲಿ ಕೂಡ ಬಂದಿದೆ. ಯಾಕೆ ಬಂತು? ಸುದ್ದಿಯಲ್ಲಿ ಇದೆ, ಅದಕ್ಕೆ ಬಂತು. ಸಿಂಪಲ್. ಓಕೆ, ಅವ್ರ ನಿವೃತ್ತಿ ನಂತರ ಯಾವುದೇ ಹುದ್ದೆಯನ್ನು ಸ್ವೀಕರಿಸಬಹುದು. ಓಕೆ, ಅವರ ಅಧಿಕಾರ ಕಾರ್ಯ 88ನೇ ವಿಧಿ ಪ್ರಕಾರ ಅವರು ಯಾವುದೇ ಸದನದಲ್ಲಿ ಪಾಲ್ಗೊಳ್ಳಬಹುದು. ಅದೇ ಮತ ನೋಡಿ. ಇದು ಈ ಆಪ್ಷನ್ ಕೂಡ ಕೊಟ್ಟಿದ್ದ. KPSC ಮೊನ್ನೆ ಎಕ್ಸಾಮ್ ಅಲ್ಲಿ ಗ್ರೂಪ್ ಸಿ ಯಾವ್ದೋ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಆಯ್ತು ಮೊನ್ನೆ. ಗ್ರೂಪ್ ಸಿ ಬಿಲೋ ಡಿಗ್ರಿ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಇಲ್ಲಿ ಅಟಾರ್ನಿ ಜನರಲ್ಗಳ ಒಂದು ಕೊಟ್ಟಿದ್ದೀನಿ ನೋಡಿ. 16ನೇ ಅಟಾರ್ನಿ ಜನರಲ್ ಇವರು. ಗೊತ್ತಿರಲಿ, ನಂಬರು ಕೇಳ್ಬಿಡ್ತಾನೆ ಒಂದ್ಸಲ. ಕರೆಂಟ್ ಅಫೇರ್ ಕ್ವಶನ್ ಬಂತು ಅಂದ್ರೆ ಹಿಂಗ್ ಕೇಳ್ತಾನೆ. ಅರ್ಥ ಆಯ್ತಲ್ಲ? ಎಸ್ ಸರ್. ಅಡ್ವೊಕೇಟ್ ಜನರಲ್, ವೆರಿ ಇಂಪಾರ್ಟೆಂಟ್. ಒಂದು ಹೋಮ್ವರ್ಕ್. ನಮ್ಮ ರಾಜ್ಯ ಸರ್ಕಾರದ
ಅಡ್ವೊಕೇಟ್ ಜನರಲ್ ಯಾರು ಹೇಳಿ ನೋಡೋಣ. ಇದು ಹೋಮ್ವರ್ಕ್ ಕಮೆಂಟ್ ಮಾಡಿ. 165ನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಒಬ್ಬ ಅಡ್ವೊಕೇಟ್ ಜನರಲ್ ಇರ್ತಾರೆ. ಕೇಂದ್ರದಲ್ಲಿ ಅಟಾರ್ನಿ ಹಂಗೆ ಇವರು ಹಂಗೆ. ಓಕೆ, ರಾಜ್ಯಪಾಲರು ನೇಮಿಸ್ತಕ್ಕಂಥದ್ದು. ಭಾರತ ಪ್ರಜೆ ಇರಬೇಕು, ಹೈಕೋರ್ಟ್ ನ್ಯಾಯಾಧೀಶ ಎಲ್ಲ ಅರ್ಹತೆ ಹೊಂದಿರಬೇಕು, ಮಹಾಯೋಪಕ ಮಾಡಲ್ಲ, ಅಧಿಕಾರ ಗೊತ್ತು ಮಾಡಲ್ಲ, ಸೇಮ್, ಎವ್ರಿಥಿಂಗ್ ಇಸ್ ಸೇಮ್. ಅಟಾರ್ನಿ ಜನರಲ್ಗೂ ಅಡ್ವೊಕೇಟ್ ಜನರಲ್, ಅಡ್ವೊಕೇಟ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಲಾಯರ್ ಅಂತ ಕರಿತೀವಿ. ಓಕೆ, ಇವರು ಕೂಡ ಸದನದಲ್ಲಿ ಏನು ವಿಧಾನಸಭೆ ವಿಧಾನ ಪರಿಷತ್ ಭಾಗವಹಿಸಬಹುದಂದ್ರೆ ಮತ ಚಲಾಯಿಸಂಗಿಲ್ಲ. ಓಕೆ, ಗೊತ್ತಿರಲಿ, ವಿಧಿ ಕೂಡ ಕೊಟ್ಟಿದ್ದೀನಿ, ಗೊತ್ತಿರಲಿ. ಅಡ್ವೊಕೇಟ್ ಜನರಲ್ ವಿಧಿ ಕೂಡ ತಿಳ್ಕೊಳ್ಳಿ, 165ನೇ ವಿಧಿ. ಅರ್ಥ ಆಯ್ತಲ್ಲ? ಎಸ್ ಸರ್. ಚಲೋ ಮೂಟ್ ನೆಕ್ಸ್ಟ್ ಕ್ವಶನ್ ಬನ್ನಿ. ಭಾರತ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಯಾವ ಘೋಷಣೆ ಮಾಡ್ತಾರೆ ಅಂತ ನೋಡಿ, ಸಿಂಪಲ್ ಕ್ವಶನ್. ಎಲ್ಲ ಡಿಫಿಕಲ್ಟಿ ಇಲ್ಲ, ಒಂದಿಷ್ಟು ಡಿಫಿಕಲ್ಟೀಸ್, ಒಂದಷ್ಟು ಸಿಂಪಲ್, ಒಂದಷ್ಟು ಟ್ರಿಕ್ಕಿ, ಈ ಥರದ್ದೆಲ್ಲ ಕೂಡ ರೆಡಿ ಇರಬೇಕು ನೀವು. ಭಾರತದ ರಾಷ್ಟ್ರಪತಿಗಳು ಯಾವಾಗ ತುರ್ತು ಪರಿಸ್ಥಿತಿ ಘೋಷಿಸಬಹುದು? ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಸಲಹೆ ಮೇರೆಗೆ, ಸ್ಪೀಕರ್ ಸಲಹೆ ಮೇರೆಗೆ, ಆಡಳಿತ ಪಕ್ಷ ನಾಯಕ ಅಥವಾ ಅಧಿಕಾರದಲ್ಲಿರುವ ಪಕ್ಷಗಳ ಸಲಹೆ ಮೇರೆಗೆ, ತನ್ನ ಸ್ವಂತ ವಿವೇಚನೆಯಿಂದ. ಓಕೆ, ಎಮರ್ಜೆನ್ಸಿ ಯಾವಾಗ ಮಾಡಿದ್ರು? ಯಾವಾಗ ಭಾರತದ ಎಮರ್ಜೆನ್ಸಿ ಆಗಿತ್ತು? ಎಷ್ಟು ಸಲ ಆಗಿತ್ತು? ಕಮೆಂಟ್ ಮಾಡಿ ನೋಡೋಣ. ಯಾವಾಗ ಸದನ ಇರಲ್ಲ, ಯಾವಾಗ ಸದನ ಇರಲ್ಲ. ಓಕೆ, ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ? ಪ್ರಧಾನಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ಸಲಹೆ ಮೇರೆಗೆ ಘೋಷಣೆ ಮಾಡ್ತಾರೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಯಾವ ರೀತಿ ಇದೆ? 352, 356, 360 ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಅಲ್ವಾ ಸರ್? ರಾಷ್ಟ್ರ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸು ತುರ್ತು ಪರಿಸ್ಥಿತಿ. ಯಾವಾಗ ರಾಷ್ಟ್ರ ತುರ್ತು ಪರಿಸ್ಥಿತಿ ಮಾಡ್ತೀವಿ ನೋಡಿ, ಇದು ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಭಾರತದ ಯಾವುದೇ ಭಾಗದ ಭದ್ರತೆ ಬಾಹ್ಯ ಆಕ್ರಮಣದಿಂದ ಅಥವಾ ಸಶಸ್ತ್ರ ದಂಗೆಯಿಂದಾಗಲ ಆಪತ್ತು ಬಂದಾಗ, ಇದನ್ನ ಎಷ್ಟು ವರ್ಷ ತನಕ ಮಾಡ್ಬೋದು? ಒಂದ್ಸಲ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಮಾಡಿದ್ರೆ 6 months, 6 ತಿಂಗಳು, ಅದು ಗೊತ್ತಿರಲಿ. ಎಷ್ಟು ತಿಂಗಳು ಒಂದ್ಸಲ ರಿವಿಷನ್ ಮಾಡ್ತಾರೆ? ಅದು 6 ತಿಂಗಳು ಆದ್ಮೇಲೆ ಪುನಃ ಅವರು ಏನ್ ಮಾಡ್ಬೋದು? ಎಕ್ಸ್ಟೆಂಡ್ ಮಾಡ್ಬೋದು. ಎಷ್ಟು ಜನ ಅಪ್ರೂವ್ ಮಾಡಬೇಕು? 3/2 ಭಾಗ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಇರಬೇಕು. ಗೊತ್ತಿರಬೇಕು. ಯಾವ ಭಾಗದಲ್ಲಿ ಬರುತ್ತೆ? 18ನೇ ಭಾಗದಲ್ಲಿ ಬರುತ್ತೆ 3 ರೀತಿಯ ತುರ್ತು ಪರಿಸ್ಥಿತಿಗಳು. ಪಾರ್ಟ್ 18 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅರ್ಥ ಆಗ್ತಿದೆಯಲ್ಲ? ಇದುವರೆಗೂ 3 ಸಲ ನಮ್ಮ ಭಾರತ ತುರ್ತು ಪರಿಸ್ಥಿತಿ ಏರಿದ್ದಾರೆ. ಒಂದು ಭಾರತ ಚೀನಾ ಯುದ್ಧದ ಸಮಯದಲ್ಲಿ, ಭಾರತ ಪಾಕ್ ಯುದ್ಧದ ಸಮಯದಲ್ಲಿ, ಮತ್ತೆ ಆಂತರಿಕ ಗಲಭೆ ಅಂತ. ಆಮೇಲೆ ಅಮೆಂಡ್ ಮಾಡೋದು ಸಶಸ್ತ್ರ ದಂಗೆ ಅಂತ ಇರಬೇಕು ಅಂತ. ಓಕೆ, ಇವೆಲ್ಲ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಶಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್? ಎಸ್ ಸರ್. ನೆಕ್ಸ್ಟ್, ಇದು ಸಿಂಪಲ್ ಆದ ವೆರಿ ಸಿಂಪಲ್ ಕ್ವಶನ್. ಓಕೆ, ತುರ್ತು ಪರಿಸ್ಥಿತಿ ನಿಬಂಧನೆ, ಎಮರ್ಜೆನ್ಸಿ ಪ್ರಾವಿಷನ್ಸ್ ಎಲ್ಲಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ? ಬಾರೋಡ್ ಕಾನ್ಸ್ಟಿಟ್ಯೂಷನ್. ಹೊಂದಿಸಿ ಬರೆಯಬೇಕು. ಮೂಲಭೂತ ಹಕ್ಕುಗಳು ಎಲ್ಲಿಂದ? ಸಂಸದೀಯ ಸರ್ಕಾರ ಪದ್ಧತಿ ಅಂದ್ರೆ ಪಾರ್ಲಿಮೆಂಟರಿ ಸಿಸ್ಟಮ್ ಎಲ್ಲಿಂದ? DPSP, ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಎಲ್ಲಿಂದ ತಗೊಂಡಿದೀವಿ ಅಂತ ಹೊಂದಿಸಿ ಬರೆಯಬೇಕು. ಸಿಂಪಲ್ ಕ್ವಶನ್, ಟಕ ಅಂತ ಆನ್ಸರ್ ಮಾಡಿ. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್ ಫಟಾಫಟ್ ಅಂತ. ಎಸ್ ಎಸ್. ತುರ್ತು ಪರಿಸ್ಥಿತಿ ಎಗೇನ್ ಯಾರು ಸರ್? ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತ ಹಾಕ್ತೀರಾ, ಜರ್ಮನಿ ಅಂತ ಹಾಕ್ತೀರಾ? ಎಮರ್ಜೆನ್ಸಿ ಜರ್ಮನಿ. ಮೂಲಭೂತ ಹಕ್ಕು ಅಮೇರಿಕಾ. ಸಂಸದೀಯ UK. ರಾಜನೈತಿಕ ಐರ್ಲ್ಯಾಂಡ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ಕೇಳ್ತಾನೆ ಈಗ ಏನೋ ನಿಮ್ಗೆ ಏನ್ ಕೇಳಬಹುದು? ಗಣರಾಜ್ಯ, ರಿಪಬ್ಲಿಕ್ ಅನ್ನೋದಾಗಿರ್ಬೋದು. ಓಕೆ, ಭ್ರಾತೃತ್ವ, ಇವೆಲ್ಲ ನಾವೆಲ್ಲ ನೋಡ್ತೀವಿ. ಇದರಲ್ಲಿ ಎಲ್ಲಿಂದ ತಗೊಂಡಿದ್ವಿ? ಅಮೆಂಡ್ಮೆಂಟ್ ಮಾಡಿದ್ವಲ್ಲ, ಇದು ಯಾವ ಒಂದು ಕಾನ್ಸ್ಟಿಟ್ಯೂಷನ್ ತಗೊಂಡಿದ್ವಿ? ಮತ್ತೆ ನಿಮಗೆ ಮೂಲಭೂತ ಕರ್ತವ್ಯ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕೇಳಬಹುದು. ಇದು ಎಲ್ಲಿಂದ ತಗೊಂಡ್ವಿ? ಅರ್ಥ ಆಗ್ತಿದೆಯಲ್ಲ? ಮತ್ತೆ ಈ ಸಮವರ್ತಿ ಪಟ್ಟಿ ಅಂತಿದೆಯಲ್ಲ, ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್, ಇದು ಎಲ್ಲಿಂದ ತಗೊಂಡ್ವಿ? ಹೇಳಿ ನೋಡೋಣ, ಕಮೆಂಟ್ ಮಾಡಿ. ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್ ಎಲ್ಲಿಂದ ಬಾರೋ ಮಾಡ್ಕೊಂಡ್ವಿ? ಓಕೆ, ರೆಸಿಡಿಯಲ್ ಪವರ್ ಯಾವ್ದ್ರಲ್ಲಿ ಇರ್ತಕ್ಕಂಥದ್ದು ಯಾರಿಗೂ ಹೋಗ್ಬೇಕು, ಎಲ್ಲಿಂದ ತಗೊಂಡ್ವಿ? ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಮೂಲಭೂತ ಹಕ್ಕುಗಳಾಯ್ತು, ಐರ್ಲ್ಯಾಂಡ್, ರಾಜ್ಯ ನಿರ್ದೇಶಕ ತತ್ವಗಳು ಐರ್ಲ್ಯಾಂಡ್ ಇಂದ ಆಯ್ತು. ಮತ್ತೆ ವೆರಿ ಇಂಪಾರ್ಟೆಂಟ್, ರಾಷ್ಟ್ರಪತಿ ಚುನಾವಣೆ ಐರ್ಲ್ಯಾಂಡ್ ತಗೊಂಡಿರ್ತೀವಿ. ಬ್ರಿಟಿಷ್ ಸಂವಿಧಾನ ಸಂಸದೀಯ ಪದ್ಧತಿ ಆಗಿರ್ಬೋದು, ಏಕಪರೋತ್ವ ಪದ್ಧತಿ, ವೆರಿ ಇಂಪಾರ್ಟೆಂಟ್ ಸರ್. ಓಕೆ, ಕೆನಡಾ ಸಂವಿಧಾನ ನೋಡಿ, ಶೇಷಾಧಿಕಾರ, ಉಳಿದಿರ್ತಕ್ಕಂಥ ಎಲ್ಲ ಅಧಿಕಾರ ಕೇಂದ್ರದಲ್ಲಿರುತ್ತೆ. ಯಾವುದು ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರಲ್ಲ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿ ಇಲ್ಲದಿರ್ತಕ್ಕಂಥದ್ದೆಲ್ಲ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಕೆನಡಾ ಸಂವಿಧಾನ. ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿ ತಗೋತೀವಿ ನಾವು, ವೆರಿ ಇಂಪಾರ್ಟೆಂಟ್. ರಾಜ್ಯಪಾಲರ ನೇಮಕ ಕೆನಡಾ. ಜರ್ಮನಿ, ತುರ್ತು ಪರಿಸ್ಥಿತಿ ಉಪಬಂಧಗಳು, ಪ್ರಾವಿಷನ್ಸ್. USSR, ಮೂಲಭೂತ ಕರ್ತವ್ಯಗಳು. ಫ್ರೆಂಚ್, ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ. ಎಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ಳಿ, ಎಲ್ಲ ಲಿಸ್ಟ್ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್, 1935 ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? 1935 ಆಕ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಕಾಯ್ದೆ ಹೇಳಿ ನೋಡೋಣ. ಇದು ಪ್ರಾಂತೀಯ ಸ್ವಾಯತ್ತತೆಗೆ ಅವಕಾಶ ನೀಡಿತು ಅಲ್ವಾ ಸರ್? ಪ್ರಾಂತೀಯ ಸ್ವಾಯತ್ತತೆಗೆ ಅವಕಾಶ ನೀಡುತ್ತಲ್ವಾ? ಕರೆಕ್ಟ್ ಇದು.
ಫೆಡರಲ್ ಕೋರ್ಟ್ಗಳ ಸ್ಥಾಪನೆಗೆ ಓಕೆ, ಫೆಡರಲ್ ಕೋರ್ಟ್ ಸಂಯುಕ್ತ ಕೋರ್ಟ್ಗಳು ಅಂತ ಕರಿತೀವಿ. ಓಕೆ, ಸೆಂಟ್ರಲ್ ಅಲ್ಲಿ ಒಂದು ಇದಿರಬೇಕು, ಸುಪ್ರೀಂ ಕೋರ್ಟ್ ತರ, ಅಲ್ಲಿ ಕೆಳಗಡೆ ಬೇರೆ ಬೇರೆ ಇದು. ಎಸ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ಕೇಂದ್ರದಲ್ಲಿ ಅಖಿಲ ಭಾರತೀಯ ಫೆಡರೇಷನ್ಗೆ ಅವಕಾಶ. ಎಸ್, ಕರೆಕ್ಟ್. ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್. ಓಕೆ, ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್. ಓಕೆ, ನೋಡಿ, ಫೆಡರಲ್ ಅಂದ್ರೆ ಕೇಂದ್ರದ ವಿಷಯ, ಪ್ರಾಂತೀಯ ವಿಷಯ, ಸಮವರ್ತಿ ವಿಷಯ ಅಂದಷ್ಟು ಪಟ್ಟಿ ಮಾಡೋದು, ಎಷ್ಟೆಷ್ಟು ವಿಷಯ ಅದ್ರೊಳಗಿರುತ್ತೆ ಅಂತ ಹೇಳಿ ಪಟ್ಟಿ ಮಾಡಿದ್ರು. ಉಳಿದ ವಿಷಯ ಎಲ್ಲಿಗೆ ಹೋಗ್ಬೇಕು, ದಲಿತ ವರ್ಗ ಮಹಿಳೆಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಡುತ್ತೆ ಇದು. ಓಕೆ, ಕೇಂದ್ರದ ದ್ವಿಸದನ ಶಾಸಕಾಂಗ ರಚನೆ ಆಗುತ್ತೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಕೌನ್ಸಿಲ್ ಆಫ್ ಸ್ಟೇಟ್ ಅಂತಕ್ಕಂಥದ್ದು ಆಗುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಏನು ಅಂತಂದ್ರೆ ದೆಹಲಿ ಸಂಯುಕ್ತ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಗುತ್ತೆ. ಓಕೆ, ಭಾರತದಿಂದ ಬರ್ಮಾ ದೇಶವನ್ನು ಬೇರ್ಪಡಿಸಲಾಗುತ್ತೆ. ಎಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ಳಿ. ಇದುವರೆಗೆ ಇದೆಲ್ಲ ಇದೊಂದೇ ಅಂತಲ್ಲ, ರೆಗ್ಯುಲೇಟಿಂಗ್ ಆಕ್ಟ್ ಇಂದ ಹಿಡಿದು 1947 ತನಕ ಎಲ್ಲ ನೋಡ್ಕೋಬೇಕು ನೀವು. ಕಾಯ್ದೆ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ವೆನ್ ವಾಸ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ? ನೋಡಿ, ಇಂಟ್ರೊಡ್ಯೂಸ್ಡ್ ಪಂಚಾಯತ್ ರಾಜ್ ಸಿಸ್ಟಮ್ ಸಿಲೆಬಸ್ ಅಲ್ಲಿ ಇದೆ. ಇನ್ನೂ ಡಿಫಿಕಲ್ಟಿ ಕ್ವಶನ್ಸ್ ಇದೆ, ಕೇಳಿದನ್ ಕೆಎಲ್ಲಿ ಕೂಡ ಮುಂದೆ ತಗೋತೀನಿ. ಅಪ್ಕಮಿಂಗ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ, ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಹೇಳಿ, ಸಿಂಪಲ್ ಕ್ವಶನ್ ಇದು. ನೋಡಿ, ತುಂಬಾ ಜನ ಈಗ ಏನಾದ್ರು ಆಪ್ಷನ್ ಅಲ್ಲಿ ಇನ್ನೊಂದು ಆಪ್ಷನ್ ಈಗ ಇದೆಯಲ್ಲ 1993 ಅಥವಾ 1992 ಅಂತ ಕೊಟ್ರೆ ಎಸ್ ಅಂತ ಟಿಕ್ ಹಾಕ್ಬಿಡ್ತೀರಾ. ತಪ್ಪು. 1992 ಆಕ್ಟ್ ಅಥವಾ 1993 ಏನಾಗಿದೆ, ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಿದಷ್ಟೇ. ಪಂಚಾಯತ್ ರಾಜ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಆಗಿದ್ದೆ 1951 ಫಸ್ಟ್. ಎಲ್ಲಿ? ರಾಜಸ್ಥಾನ. 1959 2 ಅಕ್ಟೋಬರ್. ಫಸ್ಟ್ ಪಂಚಾಯತ್ ಎಲ್ಲಾಗಿದ್ದು? ನಾಗ್ಪುರ್ ಡಿಸ್ಟ್ರಿಕ್ಟ್, ರಾಜಸ್ಥಾನ. ಗೊತ್ತಿರಬೇಕು. ಸೆಕೆಂಡ್ ಯಾವ್ದು ಕಮೆಂಟ್ ಮಾಡಿ ನೋಡೋಣ. ನಮ್ಮ PDO ಸಂಬಂಧಪಟ್ಟ ವಿಡಿಯೋಸ್ ರನ್ನಿಂಗ್ ಮಾಡಿದ್ವಿ, ಅಲ್ಲಿ ಹೋಗಿ ಸ್ಟಾರ್ಟಿಂಗ್ ಒಂದು 4-5 ವಿಡಿಯೋ ನೋಡಿ. ವೆರಿ ಇಂಪಾರ್ಟೆಂಟ್ ಅದು ಪಂಚಾಯತ್ ರಾಜ್ ಸಂಬಂಧಪಟ್ಟಂತೆ. ಅಥವಾ ನಮ್ಮ PDF ತಗೊಂಡಿದ್ರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕೋಆಪರೇಟಿವ್ ಅಂತ ಒಂದು ಸೆಪರೇಟ್ PDF ಬೇಕಾದ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಿ. ಓಕೆ, ರೂರಲ್ ಡೆವಲಪ್ಮೆಂಟ್ ಅಂಡ್ ಕೋಆಪರೇಟಿವ್ ಅಂಡ್ ಇನ್ನೊಂದು ಯಾವುದು ಸರ್, ಯಾವುದು ಪಂಚಾಯತ್. ಇದು 3 ಸಿಲೆಬಸ್ ಅಲ್ಲಿ ಇದೆ. ಗ್ರೂಪ್ ಸಿ ಸಿಲೆಬಸ್, KA KPSC ಸಿಲೆಬಸ್ ಅಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಡೈರೆಕ್ಟ್ ಆಗಿ ಬಂದಿದೆ. ಇದು ನೋಡಿ, ಸಿಂಪಲ್ ಕ್ವಶನ್. ನಾನು ಈ ಕ್ವಶನ್ಸ್ ಬಗ್ಗೆ ನಾನು ತಲೆ ಕೆಚ್ಕೊಳ್ಳಲ್ಲ. ಈಗ 2024 ಎಲೆಕ್ಷನ್ ಆಯ್ತು ಕೇಂದ್ರದ್ದು. ಅದರ ಪ್ರಕಾರ ಎಷ್ಟು ಜನ ಮಹಿಳೆಯರಿದ್ದಾರೆ ಹೇಳಿ ನೋಡೋಣ. ಮಹಿಳೆ ಎಷ್ಟು ಜನ ಇದ್ದಾರೆ 2024 19ರಲ್ಲಿ ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತ ಕೇಳಿದ್ದ ಕ್ವಶನ್. KA ಕೇಳಿತ್ತು ಈ ಕ್ವಶನ್, KA ಬಂದಿತ್ತು ಈ ಕ್ವಶನ್. ಅವಾಗ 23ರಲ್ಲಿ ಕೇಳಿದ್ದ. ಅವಾಗ 14.39 ಅಥವಾ 14.4% ಮಹಿಳೆಯರಿದ್ರು. ಇವಾಗ ಎಷ್ಟಿದ್ದಾರೆ 2024 ಲೋಕಸಭೆಯಲ್ಲಿ ಹೇಳಿ ನೋಡೋಣ. ಎಲೆಕ್ಷನ್ ಆಯ್ತಲ್ಲ, ನೋಡ್ಕೊಂಡಿದ್ದೀರಾ? ಕೇಳ್ತಾನೆ. ಯಾಕೆ ಕೇಳ್ತಾನೆ? ಮಹಿಳೆಯ ಬಿಲ್ ಬಂದಿದೆ. ಯಾವ್ದದು ಬಿಲ್? ಹೆಸರೇನು? ಎಷ್ಟನೇ ಅಮೆಂಡ್ಮೆಂಟು? ಕಮೆಂಟ್ ಮಾಡಿ ಫಟಾಫಟ್ ಅಂತ. ಅದಕ್ಕೆ ನೋಡಿ 2019ರಲ್ಲಿ ಬರೀ 14.4 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 15%, 33% ರಿಸರ್ವೇಶನ್ ಕಲ್ಪಿಸ್ಕೊಟ್ಟಿದೀವಿ. ಇನ್ನೂ ಅದಾಗ್ಬೇಕಾದ್ರೆ ಟೈಮ್ ಆಗುತ್ತೆ. ನೆಕ್ಸ್ಟ್ ಎಲೆಕ್ಷನ್ ಆಗುತ್ತೆ ಅಥವಾ ಅದು ನೆಕ್ಸ್ಟ್ ಎಲೆಕ್ಷನ್ ಇಂಪ್ಲಿಮೆಂಟ್ ಆಗುತ್ತೆ ಗೊತ್ತಿಲ್ಲ. ಯಾಕಂತಂದ್ರೆ ಏನಾಗ್ಬೇಕು, ಒಂದು ಡಿಲಿಮಿಟೇಷನ್ ಕಮಿಷನ್ ಆಗ್ಬೇಕು, ಜನಸಂಖ್ಯೆ ಒಂದು ಇದಾಗ್ಬೇಕು, ಅದ್ರ ಮೇಲೆ ಡಿಲಿಮಿಟೇಷನ್ ಕಮಿಷನ್ ಆಗ್ಬೇಕು. ಅದ್ರ ಪ್ರಕಾರ ಎಲ್ಲೆಲ್ಲಿ ಏನೇನು ರಿಸರ್ವೇಶನ್ ಆಗ್ಬೇಕು, ಅದು ಮುಂಬರುವ ಎಲೆಕ್ಷನ್ ಆದ್ರೂ ಆಗ್ಬೋದು ಅಥವಾ ಅದ್ರ ಮುಂಬರುವ, ಅದು ಇಂಪ್ಲಿಮೆಂಟ್ ಆಗೋದು ಯಾವಾಗ ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ಬಿಲ್ ಪಾಸ್ ಆಗಿದೆ, ಕಾಯ್ದೆ ಆಗಿದೆ. 33% ಕೊಡಬೇಕು ಅಂತ. ಸೊ ಯಾಕೆ ಕೊಡಬೇಕು ಅಂತ ನೋಡಿ, 2019 14% ಅಷ್ಟೇ, 14.4%, 39% ಅಷ್ಟು ಜನ ಇದ್ರು. ಎಷ್ಟು ಜನ ನಂಬರ್ ಹೇಳಿ? ನಂಬರ್ಸ್ ಹೇಳಿ ನೋಡೋಣ. ನಂಬರ್ಸ್ ಈಗ ಎಷ್ಟು ಜನ ಇದ್ದಾರೆ? ನಂಬರ್ಸ್ ಹೇಳಿ. ಎಷ್ಟು ಪರ್ಸೆಂಟ್ ಇದ್ದಾರೆ? ಜಾಸ್ತಿ ಆಗಿದೆ ಬೇಡ, ಇಷ್ಟು ಬೇಡ. ಜಾಸ್ತಿ ಆಗಿದ್ರೆ ಕಮ್ಮಿ ಆಗಿದ್ರೆ ಹೇಳಿ. 2019ಕ್ಕೂ 24ಕ್ಕೂ ಜಾಸ್ತಿ ಆಗಿದ್ರೆ ಕಮ್ಮಿ ಆಗಿದಾರ ಮಹಿಳೆಯರು ಲೋಕಸಭೆಗೆ ಆಯ್ಕೆಯಾಗಿರೋ? ಕಮ್ಮಿ. ಎಷ್ಟು ಕಮ್ಮಿ? ಎಷ್ಟು? 78 ಇದ್ದಿದ್ ಫಿಮೇಲ್. ಈ ಸಲ 18ನೇ ಲೋಕಸಭಾ 2020 74 ಆಗಿರೋದು. ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು? 13.6%. ಅವಾಗ ಎಷ್ಟು ಪರ್ಸೆಂಟ್ ಇದ್ರು? 14.4% ಅಪ್ರಾಕ್ಸಿಮೇಟ್ಲಿ, ಅಥವಾ 14.39%. ಮಾಡಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ. 78/542 ಜನ ಅಲ್ವಾ ಸರ್? ಇಂಟು 100 ಮಾಡಿ. ಇವಾಗ ಇದು ಅಷ್ಟೇ, 74 ಜನ 42 43 ಹಾಕಿ ಮಾಡಿ ನೋಡಿ. ಕಮ್ಮಿ ಆಗಿದ್ದಾರೆ. ಅತ್ಯಂತ ಹೆಚ್ಚು ಮಹಿಳೆಯರು ಎಲ್ಲಿಂದ ಬಂದಿದ್ದಾರೆ ಗೊತ್ತಾ ಲೋಕಸಭೆಗೆ? ಎಲ್ಲಿ ನೋಡೋಣ? ಹೈಯೆಸ್ಟ್ ರೆಪ್ರೆಸೆಂಟೇಷನ್ ಬಾಂಗ್ಲಾದೇಶ್, ವೆಸ್ಟ್ ಬೆಂಗಾಲ್ ಇಂದ ಬಂದಿದ್ದಾರೆ 11 MP. ಅಂದ್ರೆ ಇಲ್ಲಿ TMC ಪಕ್ಷದಿಂದ ಅತ್ಯಂತ ನೋಡಿ, TMC ನಾವು ಎಷ್ಟು ಹೇಳ್ತೀವಿ, TMC ಮಹಿಳೆಯರಿಗೆ ಪ್ರತಿನಿಧಿತ್ವ ಕೊಟ್ಟಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ BJP ಇದ್ದಾರೆ, ಆಮೇಲೆ ಕಾಂಗ್ರೆಸ್. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ನಮ್ಮ 106ನೇ ಅಮೆಂಡ್ಮೆಂಟ್ ಕಾಯ್ದೆ 106ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, ನಾರಿ ಶಕ್ತಿ ವಂದನ ಅಧಿನಿಯಮ ಅಂತಕ್ಕಂಥದ್ದು ಗೊತ್ತಿರಲಿ.
ಏನೇನು ಇದಕ್ಕೆ ಏನ್ ಮಾಡಿ ಇದ್ರ ಬಗ್ಗೆ ಓದ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನೆಕ್ಸ್ಟ್ ಯಾಕೆ ತಗೊಂಡೆ ಇದನ್ನ, ಶಿ ಲೀಡ್ಸ್ ಅಂತ ಕರೆಂಟ್ ಅಫೇರ್ ಅಲ್ಲಿ ಬಂತು, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಕರೆಂಟ್ ಅಫೇರ್ಸ್ CA ಕರೆಂಟ್ ಅಫೇರ್ 2025 ಶಿ ಲೀಡ್ಸ್ ಅಂತ. ಯಾವ್ದು ಶಿ ಲೀಡ್ಸ್ ಅಂದ್ರೆ ಏನು, ಇಲ್ಲಿ ಆಪ್ಷನ್ಸ್ ಕೊಟ್ಟಿನಿ. ಇದು ನಾವು ವೀಕ್ಲಿ ಕರೆಂಟ್ ಅಫೇರ್ ಮಾಡಿ ನೋಡಿಬೇಕಾದ್ರೆ ಹೋಗಿ. ಇದು ವಿಶ್ವಸಂಸ್ಥೆ ಆರ್ಥಿಕ ಸಾಮಾಜಿಕ ಮಂಡಳಿ ಭಾರತ ಕಚೇರಿಯ ಪ್ರಮುಖ ಉಪಕ್ರಮವಾಗಿದೆ. ಇದು ಸಾರ್ವಜನಿಕ ಮತ್ತು ರಾಜಕೀಯ ನೇತೃತ್ವದ ನಾಯಕತ್ವದಲ್ಲಿ ಲಿಂಗ ಸಮಾನತೆ ಮುನ್ನಡೆಸುವ ಗುರಿಯನ್ನು ಹೊಂದಿದೆ. ಆಪ್ಷನ್ 2 ಕರೆಕ್ಟ್, ಆಪ್ಷನ್ 1 ರಾಂಗ್. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಲ್ಲ, ಯುನೈಟೆಡ್ ವುಮೆನ್ಸ್ ಫ್ಲಾಗ್ಶಿಪ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಭಾರತದಲ್ಲಿರ್ತಕ್ಕಂಥ ಒಂದು ಇದು ಏನೋ ಒಂದು ಸಂಸ್ಥೆ. ಯುನೈಟೆಡ್ ನೇಷನ್ ನ ಒಂದು ವುಮೆನ್ ಇಂಡಿಯಾ ಆಫೀಸ್ ಭಾರತದಲ್ಲಿರ್ತಕ್ಕಂಥ 2 ಡೇ ವರ್ಕ್ಶಾಪ್ ಮಾಡ್ತಾರೆ. ಶಿ ಲೀಡ್ಸ್ 2 ಅಂತ, 2ನೇ ಒಂದು ಆವೃತ್ತಿ ವರ್ಕ್ಶಾಪ್ ಫಾರ್ ವುಮೆನ್ ಲೀಡರ್ ಇನ್ ಡೆಲ್ಲಿ ಅಂತ. ಯಾಕೆ, ನಮ್ಮ ಲೋಕಸಭೆಯಲ್ಲಿ ಅಂದ್ರೆ ವುಮೆನ್ ಬರೀ ಒಂದು ಕೆಲಸ ಮಾಡೋ ಜಾಗ ಒಂದೇ ಅಲ್ಲ, ಆ ಒಂದು ಕಾಯ್ದೆ ಕಾನೂನುಗಳನ್ನ ರಚನೆ ಆಗೋದ್ರಲ್ಲೂ ಅವರ ಪಾತ್ರ ಇರಬೇಕು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ನೋಡಿ, ನಾನು ಕರೆಂಟ್ ಅಫೇರ್ ಕವರ್ ಮಾಡ್ತಾ ಇದ್ದೀನಿ. ಸೊ ಒಂದಷ್ಟು ಇಂಪಾರ್ಟೆಂಟ್ ಕವರ್ ಮಾಡಿ, ಇನ್ನೂ ಒಂದಷ್ಟು ಸೂಪರ್ ಕ್ವಶನ್ಸ್ ಮುಂದೆ ಬರ್ತವೆ, ಕಾಯ್ತಾ ಇರಿ. ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಇದ್ರದ್ದು ಸೀರೀಸ್ ನ ಸಪರೇಟ್ ಪ್ಲೇ ಲಿಸ್ಟ್ ಮಾಡೋಣ. ಪೇಪರ್ 2ಗೆ, ಪೇಪರ್ 1ಗೆ ಎಸ್ ಮಾಡೋಣ, ಪೇಪರ್ 2ಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡೋಣ. ಯಾವುದು ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್. ಓಕೆ ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ವಾ? ಮಾಡ್ಕೊಳ್ಳಿ, ಅಲ್ಲೂ ಕೂಡ ಶೇರ್ ಮಾಡ್ತೀವಿ. ಪ್ಲೇ ಲಿಸ್ಟ್ ಲಿಂಕ್ ನಾವು ಪ್ರೀವಿಯಸ್ ಮಾಡಿರೋದು ಕೊಟ್ಟಿರ್ತೇನೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಎನಿ ಡೌಟ್ಸ್ ಬಿಫೋರ್ ನೆಕ್ಸ್ಟ್ ಸೆಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸ್ನೇಹಿತರೆ.